ಅದಕ್ಕೆ ನಾವು ಯಾರು ಅಂತ ಮಾರ್ಕೆಟಲ್ಲಿ ಅಂದರೆ ಈ ಅಕ್ಕಿ ಶೋಕಲ್ಲಿ ಗೊತ್ತಾಗಿದೆ ಈ ಅಕ್ಕಿಯಿಂದ ನಮಗೆ ಫಸ್ಟ್ ಸರ್. ಇದು ನಾವು ನಮ್ಮ ಸುಲ್ತಾನ್ ಅಂತ ನಾವು ಏನು ಹೇಳ್ತೀವಿ, ಈ ಸುಲ್ತಾನು ರೋಲಿಂಗ್ ಕಪ್ ಹೊಡೆದಿರೋದು ಸರ್. ಇದು 16 and 17 ನಾವು ಅಂದರೆ ನಮಗೆ ಪ್ರೈಸು ಜಾಸ್ತಿ ನಾವು ಏನು ಗೆದ್ದಿದ್ದೀವಿ ಅಂತಂದರೆ ಅದು 16 and 17 ಫಸ್ಟ್ ಸ್ಟಾರ್ಟಿಂಗು. ನಮ್ಗೆ ಅಕ್ಕಿ ನಮಗೆ ಕೈ ಹಿಡಿದಿದ್ದಾಗಲಿ ನಾವು ಶ್ರಮ ಪಟ್ಟಿದ್ದಕ್ಕೆ ಫಲ ಸಿಕ್ಕಿದೆ ನಮಗೆ 16 and 17. ನಾನು 10-12 ವರ್ಷದಿಂದ ಮಾಡಿದ್ರು ಸಹ ನಾನು ವಿನ್ನರ್ ಆಗಬೇಕು ಅಂತ ಆಸೆ, ನಾನು ರೋಲಿಂಗ್ ಕಪ್ ಹೊಡಿಬೇಕಂತ ನನಗೆ ನೆರವೇರಿದೆ 2017. ಕಂಟಿನ್ಯೂಸ್ ಆಗಿ 2016 and 17 ನಾನು ಸುಲ್ತಾನು ಮತ್ತು ನನ್ನ ಟೂರ್ನಮೆಂಟಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಪ್ರೈಸ್ ಸರ್ ತಗೊಂಡಿರೋದು ನಾವು ಕಲರ್ಸಲ್ಲಿ ಇದನ್ನ. ಆದರೂ ಕೂಡ ನಮ್ಮ ಸುಲ್ತಾನು, ನಮ್ಮದು ಜಗ್ಗುದಾದ ಮತ್ತು ಇನ್ನೊಂದು ಇತ್ತು ನಮ್ಮದು ರೇಗ್ದಾರ್ ಗಂಡು, ಆ 3 ವರ್ಷ ರೋಲಿಂಗ್ ಕಪ್ ಹೊಡಿದ್ದೀವಿ. ಆ ಇಯರ್ ದೊಡ್ಡ ದೊಡ್ಡ ಟೂರ್ನಮೆಂಟಲ್ಲಿ ನಿತ್ಯಾನಂದ ಗ್ರೂಪು ಅಂತಂದಲ್ಲಿ ನಾವು ವಿನ್ನರ್ ಆಗಿದ್ದೀವಿ ಇದು ಕಪ್ಪು. ಮತ್ತು ಇದು 2 ವರ್ಷ ಮೇಯ್ನಾಗಿ 2 ವರ್ಷ ನಾವು ರೋಲಿಂಗ್ ಕಪ್ ಹೊಡೆದಿರೋದು ಇವು ಸರ್. ಇದು ಅದು ಸರ್ ಶ್ರೀಲಂಕಾದಲ್ಲಿದೆ. 3 ವರ್ಷ 2 ಗಾಡಿ ವಿನ್ನರ್ ಆಗಿರೋದು ಸರ್. 9 ಮುಕ್ಕಾಲು ಅವರ್ ಟೂರ್ನಮೆಂಟ್ಗೆ ಆಡ್ತು. 2 ಗಾಡಿ ವಿನ್ನರ್, 2 ಟೂರ್ನಮೆಂಟ್ಗೆ, ಒಂದು ಒಂದು ಬಾಬಿ ಟೂರ್ನಮೆಂಟ್ಗೆ ಹೋದ ಲಾಸ್ಟ್ ಇಯರ್ ವಿನ್ನರ್ ಆಗಿರೋದು. ನಮಸ್ಕಾರ, ನನ್ನ ಹೆಸರು ರಾಜು ಅಂತ, ಶ್ರೀ ಅನ್ನಪೂರ್ಣೇಶ್ವರಿ ದಾವಡಿ ಅವರು, ನಾಗರಬಾವಿಯಿಂದ. ನಾನು ಸುಮಾರು 13 ವರ್ಷದಿಂದ ಅಕ್ಕಿ ಬಿಡ್ತಾ ಇದ್ದೀನಿ. ನನಗೆ ಫಸ್ಟ್ ಅಕ್ಕಿ ಆಡಿದ್ದು ನಮ್ಮ ಗುರು ಪುಲೀಸಿನ ಅಂತ, ಇವ್ರ ಅಕ್ಕಿಯಲ್ಲಿ ನಮ್ಮ ಅಕ್ಕಿ 11 ಅವರೆಲ್ಲ ಆಡ್ತು, ಮಚ್ಚಂದ್ರ ಅಂತ ಅದ್ರ ಹೆಸರು. ಅದಾದಮೇಲೆ ನಾವು ತುಂಬ ಅಕ್ಕಿ ತಂದಿದ್ದೀವಿ, ಮಾಡಿದ್ದೀವೆಲ್ಲ. ನಮಗಿಲ್ಲಿ ಮೇಯ್ನು ಮುಖ್ಯ ಅಕ್ಕಿ ಆಡ್ಸೋಕ್ಕೆ ಕಾರಣ ನಮ್ಮ ಗೋಪಿ ಅಂತ. ಇವರು ಬಂದಾಗಿಂದನೇ ನಮ್ಮ ಮನೇಲಿ ಅಕ್ಕಿ ಆಡ್ತಾ ಇದೆ. ಕಷ್ಟ ಬಿದ್ದೆ ಅವರೇ ಅಕ್ಕಿ ಆಡಿಸೋದು, ಮೇಯ್ನ್ ಮುಖ್ಯವಾಗಿ ಆಡಿಸೋದು ಅವರೇ ಅಕ್ಕಿನ. ಅದಾದಮೇಲೆ ಅವರು ನಮ್ಮ ಫ್ರೆಂಡು ಜಗಣ ಅಂತ, ಅವ್ರ ಅಕ್ಕಿ ಕೂಡ 2 ವರ್ಷದಲ್ಲಿ ನಮ್ದು ಆಡಿದೆ. ಗಾಡಿ ಕೂಡ ವಿನ್ನರ್ ಮಾಡಿದೆ ಅವ್ರು ಕೂತಿರೋ ಅಕ್ಕಿ ನಮ್ಮ ಮನೆಯಲ್ಲಿ, ಜಗ್ಗುದಾದ ಅಂತ ಅದ್ರ ಹೆಸರು. ಮತ್ತು ನನ್ನ ಬ್ರದರು ರಾಜು ಅಂತ, ಅವ್ರ ಹೆಸರು ರಾಜು ಅಂತ. ಅವರು ಕೂಡ ನಂದು ಬ್ರಾಂಚ್ ಆಫೀಸು 2-3 ದಾವಡಿ ಇದೆ ನಮ್ಮದು. ಅದನ್ನು ಅವರು ಕೂಡ ಅಕ್ಕಿ ಬಿಟ್ಟು 2 ಗಾಡಿ ಎಲ್ಲ ಲಾಸ್ಟ್ ಇಯರ್ ವಿನ್ನರ್ ಆಗಿದ್ದಾರೆ. ಮತ್ತು ಪುನೀತ್ ಅಂತ ನನ್ನ ಫ್ರೆಂಡು, ಈ ವರ್ಷ ಕೂಡ ತುಂಬ ಒಳ್ಳೆ ಅಕ್ಕಿ ಬಿಟ್ಟಿದ್ದಾರೆ, ಆರಿಸಿದ್ದಾರೆ ಈ ವರ್ಷ ಕೂಡ ಅವರು ಗುರಿ. ಮತ್ತು ಇವಾಗ ನಿಮ್ಗೆ ಗೊತ್ತಿರಬೇಕು, ರಘು ಅಂತ, ನಮ್ಮ ಕಷ್ಟ ಸುಖದಲ್ಲಾಗಲಿ ಮತ್ತೊಂದು ಯಾವುದ್ರಲ್ಲೇ ಆಗಲಿ ನಮ್ಮ ದಾವಡಿಯಲ್ಲಿ ಇರ್ತಾರೆ ನಮ್ಮ ಜೊತೆಗೆ ಇವರು. ಮತ್ತು ಅಪ್ಪು ಅಂತ, ಇವರು ಕೂಡ ಅಕ್ಕಿ ಈ ವರ್ಷ ತುಂಬ ಒಳ್ಳೆ ಲಾಂಗ್ ಟೈಮ್ ಬಿಟ್ಟಿದ್ದಾರೆ, ಅಕ್ಕಿ ಇಟ್ಟಿದ್ದಾರೆ ಇವರು ಕೂಡ ಅಕ್ಕಿ ಇಟ್ಟಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರಬೇಕು, ನಮಗೆ ಏನೇ ಆದರೂ ಕೂಡ ಇವರಿಬ್ಬರು ಮುಖ್ಯವಾಗಿ ನಮ್ಮ ಜೊತೆ ಇರ್ತಾರೆ ಯಾವಾಗಲೂ ಕೂಡ. ಮತ್ತು ಇವ್ರಿಗೆ ಹೊಸದಾಗಿ ಕೋಲಾರಲ್ಲಿ ಅಕ್ಕಿ ಇಟ್ಟಿದ್ದಾರೆ, ಅವರು ನಮ್ಮದು ಶೋಕ್ ಮಾಡ್ತಾ ಇದ್ದಾರೆ ಹುಡುಗರು, ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ನೋಡೋಣ ನೆಕ್ಸ್ಟ್ ಇಯರ್ ಏನು ಮಾಡ್ತಾರೆ ಅಂತ. ಗಜೇಂದ್ರ ಅಂತ, ನಮ್ಮ ಮನೇಲಿ ಅಕ್ಕಿ ನೋಡ್ತಾರಲ್ಲ ಅವರೇ, ಪಟ್ಟ ಸಾಕೋದ್ರಿಂದ ಹಿಡಿದು ATC ಎಲ್ಲ ಇಡೋ ಗಂಟ ಅವರೇ ನೋಡ್ಕೊಳ್ಳೋದು. 8-9 ವರ್ಷದಿಂದ ನಮ್ಮ ಹತ್ರ ಶೋಕ್ ಮಾಡ್ತಾ ಇದ್ದಾರೆ. ನಾವು ಬಂದ್ಬಿಟ್ಟು ಚಿಕ್ಕ ವಯಸ್ಸಿಂದನೂ ನಮ್ಮ ತಂದೆಯವ್ರಿಗೂ ಶೋಕ್ ಇದೆ, ಮತ್ತು ನಮಗೂ ಶೋಕ್ ಇತ್ತು ಚಿಕ್ಕ ವಯಸ್ಸಿಂದನೂ ಕೂಡ. ಅದಾದಮೇಲೆ ನಮ್ಮ ಬ್ರದರ್ ಇವನು ನೋಡಿ, ಇವನಿಂದನೇ ನಮಗೆ ಶೋಕ್ ಮತ್ತೆ ಅಂದಿದ್ದು ರಾಜು ಮನೆ ಅಂತ. ಇವರು 12-13 ವರ್ಷದ ಹಿಂದೆ ನಮಗೆ ಯಾರೋ ಒಂದು ಜೊತೆ ಅಕ್ಕಿ ತಂದಿದ್ದರಿಂದ ಮತ್ತೆ ಶೋಕ್ ಬೆಳೀತು. ನಮಗೆ ಶೋಕ್ ಬೆಳೆಸೋದಕ್ಕೆ ಮೂಲ ಕಾರಣ ಮಾಸ್ಲಣ್ಣ ಅಂತ. ಅವರು 2-3 ವರ್ಷ ನಮ್ಮ ಹತ್ರ ಅಕ್ಕಿ ಬಿಟ್ಟರು ಫಸ್ಟ್ ಸ್ಟಾರ್ಟಿಂಗು. ಅವರಿಂದನೇ ನಮ್ಮ ಶೋಕ್ ಬೆಳೀತು, ಮತ್ತು ಬಿಡಬೇಕಂತ ಒಂದು ಆಸೆ ಕೂಡ ಆಯಿತು. ಅದಾದಮೇಲೆ ಎಲ್ಲರ ಜನರ ಜೊತೆ ಬೆಡ್ತೋ, ಒಳ್ಳೆ ನಮ್ಮ ಗುರುಗಳು, ಗುರುಮೂರ್ತಿ ಸಾರ್ ಆಗಿರ್ಬೋದು, ನಮ್ಮ ಪುಲೀಸಿನ ಆಗಿರ್ಬೋದು, ಮಾಸ್ಲಣ್ಣ ಮಣಿ ಆಗಿರ್ಬೋದು, ಎಲ್ಲರೂ ಒಳ್ಳೆ ಸಲಹೆ ಕೊಟ್ಟು ನಮಗೆ ಅಕ್ಕಿ ಬಿಡೋದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟರು. ಅದ್ರ ಪ್ರಕಾರ ನಾವು ಅಕ್ಕಿ ಬಿಡ್ತಾಯಿದ್ದೀವಿ. ಮತ್ತು ಮುಖ್ಯವಾಗಿ ನಮಗೆ ಅಕ್ಕಿ ಬಿಡೋಕ್ಕೆ ಮೇಯ್ನಾಗಿ ಒಂದು ಬೆನ್ನೆಲುಬು ಅಂತ ಯಾರನ್ನ ಇರಬೇಕು, ಅದೇ ನಮ್ಮ ಗೋಪಿ. ಇವರು ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಅಕ್ಕಿ ಏನು ಅಂತ ನಮಗೆ ಅಕ್ಕಿ ಯಾವ ಥರ ಬಿಡಬೇಕು, ಯಾವ ಥರ ನಾವು ಅದನ್ನು ಸಾಕಣೆ ಮಾಡಬೇಕು ಬಿಡೋ ಅಕ್ಕಿಗಳನ್ನ ಅಂತ ತೋರಿಸ್ಕೊಟ್ಟಿದ್ದು ಇವರೇನೆ. ಅದ್ರ ಪ್ರಕಾರ ನಾವು 10-12 ವರ್ಷದಿಂದ ಅಕ್ಕಿ ಬಿಡ್ತಾಯಿದ್ದೀವಿ. ನಮ್ಮ ಮನೆ ಬ್ರೀಡ್ಗಳಲ್ಲಿ ಮುಖ್ಯವಾಗಿ ಪಿಳಾಂಕ ಮತ್ತು ಮೆರವಣಿಗೆ ಅಂತ ಹೇಳ್ತಾರೆ, ಆ ಲೈನ್ ಇಕ್ಕಿದ್ದೀವಿ. ಮತ್ತು ಗೂಳಿ ಗುಲ್ದಾರ್ ಅಂತ, ನಮ್ಮ ಗೂಳಿ ಅಣ್ಣ ಅವರು ಅಕ್ಕಿ ಕೊಟ್ಟಿದ್ರು, BTS ಮುನ್ರಾಜ್ ಅಂತ ಹೇಳ್ತಾರೆ, ಅವರು ಲೈನ್ ನಮಗೆ ಕೊಟ್ಟಿದ್ರು. ಆ ಲೈನ್ ಮುಖಾಂತರ ನಾವು ಅಕ್ಕಿ ಲೈನ್ ಮಾಡಿದ್ದೀವಿ. ಈಗ ನಿಮಗೆ ಆ ಲೈನಲ್ಲಿ ನಿಮಗೆ ಒಂದೊಂದಾಗಿ ನಿಮಗೆ ನಾವು ತೋರಿಸ್ತೀವಿ. ಸರ್, ಇದು ನಮ್ಮ ಮನೆಗೆ ದೊಡ್ಡ ಗಂಡು. ಇದು ಹೆಸರು ನಾವು ಇಟ್ಟಿರೋ ಹೆಸರು ನಾಗರಾವ್ ಗಂಡು ಅಂತ ನಾವು ಇಟ್ಟಿದ್ದೀವಿ. ಇದು ಕೂಡ ನಮ್ಮ ಮನೇಲಿ ಆಡಿದೆ ಅಕ್ಕಿ. ನಮ್ಮ ಮನೇಲಿ ಆಡ್ತಾರ ವಂಶ ಎಲ್ಲ ಮೂಲ ಕಾರಣ ಇದೇ ಗಂಡು ಸರ್. ಇದು ಬಂದ್ಬಿಟ್ಟು ನಮ್ಮದು ಒಂದು ಮಾರ್ಕೆಟಿಂದ ಒಂದು ಹೆಣ್ಣು ತಂದಿದ್ದಾಗ ನಾವು ಚಿಕ್ಕ ಇದರಲ್ಲಿ ತಂದಿದ್ದು ಆ ಹೆಣ್ಣು. ಇದಕ್ಕೆ ತಂದೆ ಬಂದ್ಬಿಟ್ಟು ಚಂದ್ರಣ್ಣ ಅಂತ, ಬಿ ನಾರಾಯಣಪುರ ಚಂದ್ರಣ್ಣ ಅವರು, ಅವ್ರ ಹತ್ರ ಅವಾಗ ನಾವು ತಗೊಂಡಿದ್ದು. ಅದಕ್ಕೂ ಆ ಲೈನಿಗೆ ಮಾಡಿರೋ ಲೈನು ಸರ್ ಇದು.
ಇವಾಗ ಇದ್ರ ಮಕ್ಳೇ 13 ಓವರ್ ಎಲ್ಲ ಚಿಲ್ಲರೆ ಆಡಿದ್ದೆಲ್ಲ ಇದ್ರ ಮಕ್ಳೇನೆ. ಇವಾಗ ಇದ್ರ ಮಕ್ಕಳು ಅದ್ರ ಮರಿ ಮಕ್ಳೆಲ್ಲ ನಮ್ಮನೆ ಇವಾಗಲೂ ಕೂಡ ಲಾಸ್ಟ್ ಇಯರ್ ಕೂಡ ಸೀಲ್ಗೆ ಆಡಿದೆ. ಇದು ಅದ್ರ ಮಗ ಸರ್. ಇದು ನಾಗರಾವ್ ಗಂಡು ಅಂತ ಹೇಳಿದ್ನಲ್ಲ ನಿಮಗೆ, ಇದು ತಮ್ಮದಿರು ಮತ್ತೆ ಮಕ್ಕಳು ಸರ್. ಇವೆಲ್ಲ ರೈತರು. ಈ ನಾಗರಾವ್ ಗಂಡು ಅಂತ ಏನು ಹೆಸರು ಬಂತು ಅಂದರೆ, ಈ ಮನೆಯಲ್ಲಿ ನಾವು ಅಕ್ಕಿ ಇದನ್ನು ಬಿಟ್ಟಾಗ ಅವತ್ತು ಒಂದು ಒಳ್ಳೆ ಲಾಂಗ್ ಟೈಮ್ ಆಗಿತ್ತು ನಮ್ಮ ಮನೆ ಮೇಲೆ, ಈ ಬಿಲ್ಡಿಂಗ್ ಮೇಲೆ ಲಾಂಗ್ ಟೈಮ್ ಆಗಿತ್ತು. ಅವತ್ತು ಆಡಿದಾಗ ಬಂದ್ಬಿಟ್ಟು ನಾಗರಾವ್ ಬಂದ್ಬಿಟ್ಟಿತ್ತು ಮನೆಗೆ ದೊಡ್ಡದು. ಅದಕ್ಕೆ ನಾವು ಅವತ್ತು ಆಡಿದ್ದ ನೆನಪಿಗೋಸ್ಕರ ಅದಕ್ಕೆ ನಾಗರಾವ್ ಗಂಡು ಅಂತ ನಾವು ಹೆಸರು ಇಟ್ಕೊಂಡಿದ್ದೀವಿ ಅಷ್ಟೇ. ಬಟ್ ಇದು ಮೂಲ ಬಂದ್ಬಿಟ್ಟು ದೇವನಹಳ್ಳಿ ಕಡೆಯಿಂದ ಅಕ್ಕಿ ಸರ್ ಇದು. ಸರ್ ಇದು ನಾಗರಾವ್ ಗಂಡು ಅಂತ ನಾನು ಏನು ಹೇಳ್ತಾ ಇದ್ದೀನಿ, ಅದ್ರ ಮಕ್ಕಳು ಎಲ್ಲ ಹೆಣ್ಗಳು ಇವು. ಇದು ಬಂದು ಆದಿದೆ ಎಣ್ಣೆ. ಇದು ನಮ್ಮ ಮನೇಲಿ ಕತ್ಲೆ ಗಂಟೆ ಸಾಯಂಕಾಲ ಗಂಟೆ ಆಡಿದೆ ಅಕ್ಕಿ. ಇದ್ರ ಮಕ್ಕಳೇ ನಾವು ಆಲ್ಮೋಸ್ಟ್ 4-5 ಇಯರ್ಸಿಂದ ಇದ್ರ ಮಕ್ಕಳು ಕೂಡ ನಾನು ಸಿಲ್ಗೆ ಬಿಡ್ತಾ ಇದ್ದೀನಿ. ಅದು ಈ ವರ್ಷ ಕೂಡ ಆಡಿದೆ. ಇವೆಲ್ಲ ಬಂದ್ಬಿಟ್ಟು ಇದ್ರದ್ದೇ ಸರ್ ಮಕ್ಕಳು. ಇದೆಲ್ಲ ಫುಲ್ಲು ಇದ್ರ ಮಕ್ಕಳೇ. ಈ ಗಂಡು ಏನಿದೆ, ಈ ಗಂಡದು ಲೈನ್ ಹೆಣ್ಮಕ್ಳು ಇವೆಲ್ಲ ಫುಲ್ಲು ಪ್ರತಿಯೊಂದು. ಈ ವರ್ಷ ಆಡಿದ ಹೆಣ್ಣು ಬಿಡ್ತೀವಿ. ಈಗ ಆಲ್ರೆಡಿ ಈ ವರ್ಷ ಇದ್ರದ್ದು ಬಿಟ್ಟಿದ್ದೀವಿ. ಇದರಲ್ಲಿ ಆಡ್ತಾ ಇದೆ ಆಲ್ರೆಡಿ ಅಕ್ಕಿಗಳು. ಈ ವರ್ಷ ಇದು ಪಟ್ಟ ಮಾಡಿಸಿದ್ವಿ ಒಂದೆರಡು. ಏನೇನು ಟೈಮ್ ಮಾಡಿದೆ ಸರ್ ಇದರಲ್ಲಿ? ಸರ್ ಇದರಲ್ಲಿ ನೋಡಿ, ಇದ್ರ ತಂದೆ ಬಂದ್ಬಿಟ್ಟು 13 ಓವರ್ ಚಿಲ್ಲರೆ 13 ಓವರ್ 15 ನಿಮಿಷ ಆಡಿ ಮನೇಲಿ 8 ತಿಂದಿದ್ದು. ಕತ್ಲಾಗಿ ತುಂಬ ಮಳೆ ಹೆವಿ ರೈನ್ ಬಂದಿದ್ದ ದಿವಸ ಅದು ನಮಗೆ ಆಗಿದ್ದು. ಅದಾದಮೇಲೆ ಮೆರವಣಿಗೆ ಲೈನಲ್ಲಿ ಅಂದ್ಬಿಟ್ಟು 10 ಓವರ್ 9 ಓವರ್ ಎಲ್ಲ ಬಿಟ್ಟಿದ್ದೀವಿ ನಾವು ಆಲ್ರೆಡಿ. ಇದ್ರ ಮಕ್ಕಳು ಫುಲ್ಲು 8 ಓವರ್ ಮೇಲೆ ಆಡಿದೆ ಸೀಲ್ಗೆಲ್ಲ. ಇದು ಆಟ ಹೆಂಗೆ ಬರುತ್ತೆ ಸರ್? ತುಂಬ ಒಳ್ಳೆ ಆಟ ಸರ್, ನೋಡೋಂಥ ಆಟ ಇದು. ಇದು ಬಂದ್ಬಿಟ್ಟು ನಿಮಗೆ ದೂರ ಆಗಲಿ, ಗೇಟ್ಲಿ ಆಗಲಿ, ಮತ್ತು ಕೆಳಗಡೆ ಆಡೋ ಅಕ್ಕಿ. ಇದೇನು ಜಾಸ್ತಿ ಮೇಲ್ಗಡೆ ಆಡೋಂಥ ಅಕ್ಕಿ ಅಲ್ಲ, ಮನೆ ಬಿಲ್ಡಿಂಗ್ ಮೇಲೆ ಉಚ್ಕೊಂಡು ಆಡೋಂಥ ಲೈನ್ ಇವೆಲ್ಲ ಫುಲ್ಲು. ನೀವು ನೋಡೋಂಥ ಅಕ್ಕಿಗಳು ಇವೆಲ್ಲ. ಈ ವರ್ಷ ಆಡಿದ ಹೆಣ್ಣು ಸರ್ ಇದು. ಈ ವರ್ಷ ಸೀಲ್ಗೆ ಆಡ್ತಿದ್ದು ಅಕ್ಕಿ 7 ಓವರ್ ಚಿಲ್ಲರೆ. ಬಟ್ ಉಡಾನೆಲ್ಲ ತುಂಬ ಲಾಂಗ್ ಟೈಮ್ ಆಡಿದೆ. ಇದು ಉಡಾನ್ ನಾವೇ ಗಲ್ತಿ ಮಾಡ್ಕೊಂಡು. ಬಟ್ ಇದು ತುಂಬ ಒಳ್ಳೆ ಅಕ್ಕಿ ಇದು. ಎಷ್ಟೊತ್ತು ಆಡಿತ್ತು ಸರ್ ಅದು? ಇದು 12 ಓವರಲ್ಲಿ ಆಡಿದೆ ಸರ್. ಬಟ್ ಸೀಲ್ಗೆ 7 ಓವರ್ ಚಿಲ್ಲರೆ ಆಡಿದೆ ಇದು. ಬಟ್ ಬರೋ ವರ್ಷಕ್ಕೆ ತುಂಬ ಒಳ್ಳೆ ಅಕ್ಕಿ ಇದು ನಮಗೆ. ಅದ್ರ ತಂಗಿ ಅದು ಇನ್ನೊಂದು ಬಿಟ್ಟೆ, ಇದು ಇದ್ರ ತಂಗಿ ಅದು. ಮತ್ತು ಈ ಲೈನಲ್ಲಿ ಹೆಂಗೆ ಸರ್, ದಸ್ತಾ ಕಾಯ್ಬೇಕಾ ಇಲ್ಲ ಅದು ಮುಂಚೆನೇ ಇದಾಗತ್ತಾ? ನೋಡಿ, ಇದು ಈ ವರ್ಷ ಬಿಟ್ಟಿರೋದು. ಈ ವರ್ಷ ಬಿಟ್ಟಿರೋದು ಅಕ್ಕಿ ಇದು. ಇದು ಬಂದ್ಬಿಟ್ಟು ಬಿಟ್ಟಾಗ ನಮಗೆ 6 kg ಪಟ್ಟ ಇದು. ನಿಮ್ಗೆ ಈ ಲೈನಲ್ಲಿ ಬಂದ್ಬಿಟ್ಟು ನಿಮ್ಗೆ 6-7 kg ಪಟ್ಟನೇ ನಿಮಗೆ 10 ಓವರ್ ಮೇಲೆ ಅಕ್ಕಿ ಆಡ್ತಾರೆ ಇದು. 3 ಅಕ್ಕಿ ಕಲರ್ ಬಿಡೋದ್ರಲ್ಲಿ ಅಂದರೆ 3 ಲೈನ್ ಇದೆ. 3 ಲೈನಲ್ಲೂ 3 ಅಕ್ಕಿ ನಾವು ಬಿಟ್ಟು ಕಲರ್ ಹೊಡೆದಿರೋದು ರೋಲಿಂಗ್ ಕಪ್ಸು. ಇದು ಏನಿದೆ ರೋಲಿಂಗ್ ಕಪ್ಸ್ ನಾವು ಹೊಡೆದಿರೋದು. ಇದು ಬಂದ್ಬಿಟ್ಟು 3 ಅಕ್ಕಿ. ನಮ್ಮದು 3 ಲೈನ್ ಇದೆ. ಒಂದು ಈ ನಾಗರಾವ್ ಗಂಡು ಅಂತ ಏನು ಹೇಳ್ತೀವಿ ಇದು, ಇನ್ನೊಂದು ಪಿಳಂಕ, ಇನ್ನೊಂದು ಚೈನಾ ಸಿಲ್ಕ್ ಅಂತ ಹೇಳ್ತೀವಿ. ಈ 3 ಲೈನ್ ನಮ್ಮದು ಆಗ್ಲಿಂದ ನಮ್ಮ ಹತ್ರ ಇದೆ. ಆ ಲೈನಲ್ಲಿ ಆ 3 ಅಕ್ಕಿಗಳೇ ಬಿಟ್ಟು ಇದು ಹೊಡೆದಿರೋದು ಕಪ್ಸು, ರೋಲಿಂಗ್ ಕಪ್ಸ್ ಎಲ್ಲ ನಮ್ಮ ಹತ್ರ. ಪಿಳಂಕ ಸುಲ್ತಾನ್ ಅಂತ ಇದೆ ಗಂಡು, ಸತ್ತೋಯ್ತದು ನಮ್ಮ ಹತ್ರ. ಆ ಲೈನ್ಗೂ ಮತ್ತು ಈ ಲೈನು ಇನ್ನೊಂದು ಲೈನು, 3 ಲೈನಲ್ಲೂ 3 ಅಕ್ಕಿ ಬಿಟ್ಟು 3 ಅಕ್ಕಿ ಬಿಟ್ಟು ರೋಲಿಂಗ್ ಕಪ್ಸ್ ಹೊಡೆದಿರೋದು ಸರ್. 2 ವರ್ಷ ಕಂಟಿನ್ಯೂಸ್ ಆಗಿ. ಇದು ನಮ್ಮ ನಾಗರಾವ್ ಗಂಡು ಅಂತ ಸರ್. ಈ ಗಂಡು ಬಂದು ನಮ್ಮ ಮನೆ ಹಳೆ ಮನೇಲಿ ಆಡಿರೋ ಗಂಡು ಸರ್. ಇದು ಗಂಗುನಹಳ್ಳಿ. ಈಗ ಇದ್ರ ಮಕ್ಕಳು, ಮರಿ ಮಕ್ಕಳು, ಮೊಮ್ಮಕ್ಕಳು ಲೈನ ಆಡ್ತಾರೆ ನಮ್ಮ ಮನೇಲಿ. ಇದ್ರ ಮಗನೇ 13 ಓವರ್ ಚಿಲ್ಲರೆ ಆಡಿ ಮಳೆಯಲ್ಲಿ ಆಗಿ 13 ಓವರ್ 15 ನಿಮಿಷ ಆಗಿ ಮಳೆಯಲ್ಲಿ 8 ತಿಂದ್ಬಿಟ್ಟಿದ್ದು ಇಲ್ಲಿ. ಅದ್ರ ಮಕ್ಕಳೇ ಇನ್ನೂ 3-4 ತಲೆಮಾರನ ಇವಾಗ ಆಡಿದ್ದು. ಈ ವರ್ಷನೂ ಆಡೈತೆ ಅವ್ರ ಮಗಳ ಮಗ. ಇದು ಹೆಣ್ಣು ಸರ್? ಹೆಣ್ಣು ಬಂದ್ಬಿಟ್ಟು ಚೈನಾ ಸಿಲ್ಕ್ ಅಂತ ಹೆಸರು. ನಾವ್ ಇಟ್ಟಿರೋದು ಕೋಡಳ್ಳಿ ಅವ್ರು ಕೊಟ್ಟಿರೋದು ಈ ಹೆಣ್ಣನ್ನ. ತಂದಿರೋದು ಇದು ತಂದು ನಮ್ದು ಗುಂಗಾರ್ ಲೈನ್ ಇನ್ನೊಂದು ಐತೆ, ಅದನ್ನ ತೋರಿಸ್ತೀನಿ. ಅದಕ್ಕೆ ಹೆಚ್ಚು ಮಾಡಿ ನಾವು ಅವ್ರು ಮರಿ ಬಿಟ್ಟಿರೋದು. ಇನ್ನೊಬ್ಬ ಇದ ನಮ್ಮ ಹುಡುಗನ ಈ ಸಲ ನಮ್ಮ ಹುಡುಗನ ಮನೆಯಲ್ಲಿ 13 ವರ್ಷದಾಗಿ ಕತ್ಲೆ ಆಗೋಯ್ತು. ಇದ್ರ ಮಗಳ ಮಗ ಮಾತ್ರ ಕಣ. ಈಗ ಇದ್ರದ್ದು ಪಟ್ಟ ಆಡ್ತಾ ಇದ್ದೀವಿ ನೋಡಿ ಮೇಲೆ.
ಬಿಟ್ಟಿದ್ದೀವಿ. ಹನ್ನೊಂದು ಅವರ್ 44 ನಿಮಿಷ ಆಡಿದ್ದು ಗಂಡಿದ್ದು. ಇದು ಈ ವರ್ಷ 7 ಓವರ್ ಆಡ್ತು. ಅಂದ್ರೆ ಲಾಂಗ್ ಟೈಮ್ ಆಗಿದೆ, 7 ಓವರ್ ಆಡ್ತು ನಮಗೆ ಪಂದ್ಯ ಟೂರ್ನಮೆಂಟ್ ಹೇಳ್ಕೊಂಡು. ಇದು ನಾಗರಾವ್ ಗಂಡನಲ್ಲ, ಅದ್ರ ಮಗಳು. ಇದ್ರ ತಂದೆ ಬಂದ್ಬಿಟ್ಟು ನಾಗರಬಾವಿ ಅವರು, ನಮ್ಮ ನಾಗ ಅಂತ ಇದ್ದಾರೆ, ಅವ್ರು ಕೊಟ್ಟಿರೋದು. ಹಲೋ, ಇದು ಇವಾಗ ಜೊತೆ ಮಾಡಿದ್ದೀರಾ ಸರ್? ಇದು ಈಗ ಜೊತೆ ಮಾಡಿದ್ದೀವಿ, ಇದೆಲ್ಲ ಹೊಸ ಜೊತೆ ಮಾಡಿದ್ದೀವಿ. ಹನ್ನೊಂದು ಅವರ್ ಚಿಲ್ಲರೆ 8 ಮುಕ್ಕಾಲು ಅವರೆಲ್ಲ ಆದಿದ್ವಿ ಗಂಡಿದ್ದು ಈ ವರ್ಷ. ನಾಗರವ್ರು ಪುತ್ತಿರ ಗಂಡಿದ್ದು. ಇವಾಗ ಹೆಣ್ಣು ತೋರಿಸ್ತಲ್ಲ, ಅದ್ರ ತಂದೆ ಇದೆ, ಅದ್ರ ತಾಯಿ ಆಚೆ ಇದೆ. ಆ ಜೊತೆ ಅಲ್ಲೇ ಐತೆ ಒಕ್ಕಣ್ಣ ಜೊತೆ. ಅದು ನಾಗರಾವ್ ಗಂಡದ ಮಗಳು. ಅದು ನಾಗರಾವ್ ಮೇಲೆ ದೊಡ್ಡ ಗಂಡನ ಅದ್ರ ಮಗಳದು. ಇದು ಎಷ್ಟು ವರ್ಷದ ಸರ್? ಇದು 1 ವರ್ಷ ಇನ್ನು 1 ವರ್ಷ ಆಗಿದೆ. ಇದು ಬಂದ್ಬಿಟ್ಟು ಅವ್ರ ಮನೆದು 3 ವರ್ಷ ಗಂಡು, 4 ವರ್ಷ ಗಂಡದು. ಈ ಗಂಡಿಗೂ ಈ ಹೆಣ್ಣಿಗೆ ಸೀಲ್ಗಾಡಿದೆ. ಇದು ನಾಗರಾವ್ ಮಗಳೇ. ಇದು ಎಷ್ಟು ವರ್ಷದ ಸರ್? ಇದೊಂದು 4 ವರ್ಷದ ಹೆಣ್ಣಿದು. ಈಗ ಜೊತೆ ಮಾಡಿರೋದು. ಇವಾಗ ಇದೆರಡು ಜೊತೆ ಮಾಡಿದ್ವಿ. ಇದು ಹೊಸ ಜೊತೆ ಮಾಡಿದೀವಿ. ಈಗ ಈ ಗಂಡು ಬಂದ್ಬಿಟ್ಟು ನಮಗೆ ಮುರಳಿ ಅವರು ಕೊಟ್ಟಿರೋದು, ಸೈಕಲ್ ಶಾಪ್ ಮುರಳಿ ಅವರು. ಮೆರವಣಿಗೆ ಗಂಡದು. ಗಂಡು ವಯಸ್ಸಾಗಿದೆ. ಇದು ನೀವು ನೋಡ್ಬೋದು ಕಣ್ಣು. ಅಣ್ಣ ನಾಗರಾವ್ ಗಂಡು ಅಣ್ಣ ಇದು ಅಂದ್ರೆ ಅಪ್ಪ ಒಂದೇನೆ, ಅಮ್ಮ ಬೇರೆ. ಇದು ಜಗ್ಗುದಾದ ಅಂತ ಮಗಳಿಗೂ ನಾಗರಾವ್ ಇದಕ್ಕೆ ಬಂದಿರೋದು. ಇದು ನಾಗರಾವ್ ಗಂಡ ಮಗ. ಇದು ಪೊಲೀಸಿನ ಕೊಟ್ಟಿರೋದು. 3 ಹೆಣ್ಣು ಕೊಟ್ಟರು ಅಂದಲ್ಲ, ಅದನ್ನು ಇದು ಒಂದು ಹೆಣ್ಣು, ಕಾಲದುಮ್ಮ ಹೆಣ್ಣು ಅಂತ.
ಇದು ಪುಲಿಯಣ ಕೊಟ್ಟಿರೋ ಗಂಡು ನಾಗರವ ಮಗಳಿದು. ಹಾಂ ಈಗ ನಮ್ಗೆ ಚೆನ್ನಾಗಿ ಆಡಿದೆ, ಪಟ್ಟ ಒಳ್ಳೆ ರಿಸಲ್ಟ್. ಇದು ಆಡಿರೋ ಗಂಡು ಇದು. ಇದೆಷ್ಟೊತ್ತಾರ ಸರ್ ಇದು? ಇದು 10 ವರ್ಷ ಮೇಲೆ ಆಡಿದೆ ಸರ್ ಇದಕ್ಕೆ. ಹಾಂ ಟೂರ್ನಮೆಂಟ್ಗೆ ಆಡಿರೋಕ್ಕೆ. ಇದು ಸುಲ್ತಾನ್ ನಮ್ಮ ಮನೆ ಅಕ್ಕಿ ಸೊತ್ತೋಯ್ತು, ಲಾಸ್ಟ್ 2 years ಬ್ಯಾಕ್ ಸೊತ್ತೋಯ್ತು ಅಕ್ಕಿ. ಇದಕ್ಕೆಲ್ಲ ಮೂಲ ಅಂದರೆ ನಮ್ಮದು ಪಿಳಂಕಲ್ಲಿ ಮೂಲ ಇದೇನೆ ಆಡಿದ್ದು. ಇದು ಆಡಿದ್ದಕ್ಕೆ ನಾವು ಯಾರು ಅಂತ ಮಾರ್ಕೆಟಲ್ಲಿ ಅಂದರೆ ಈ ಅಕ್ಕಿ ಶೋಕಲ್ಲಿ ಗೊತ್ತಾಗಿದೆ ಈ ಅಕ್ಕಿಯಿಂದ ನಮ್ಗೆ ಫಸ್ಟು. ಮತ್ತು ಇದ್ರ ತಂದೆ ಏನಿದೆ ಅದು ಸೊತ್ತೋಯ್ತು. ಇದ್ರ ತಂದೆ ಏನಿದೆ, ಇದ್ರ ತಂದೆ ಯಾವಾಗ 13 ಓವರ್ ಚಿಲ್ಲರೆ ಆಡ್ತೋ ಆ ವರ್ಷ, ಅಂದರೆ ಆ ವರ್ಷನೇ ನಾವೆಲ್ಲ ಕಪ್ಪೆಲ್ಲ ರೋಲಿಂಗ್ ಎಲ್ಲ ಹೊಡೆದಿದ್ದು ಆ ವರ್ಷ. ಇದ್ರ ತಂದೆ ಆಡಿದ್ದಕ್ಕೆ ಫಸ್ಟ್ ಮಾರ್ಕೆಟಲ್ಲಿ ನಾವು 12 ಓವರ್ 13 ಓವರ್ ಅಕ್ಕಿ ಬಿಟ್ಟಿದ್ದೀವಿ ಅಂತ ಗೊತ್ತಾಗಿದೆ. ಇದ್ರ ಮಗನೇ ಈ ನಾಗರಾವ್ ಗಂಜ್ ಏನಿದೆ, ಇದ್ರ ಮಗನೇ ಅದು. ಇದು ಬಂದು 2 ವರ್ಷ ರೋಲಿಂಗ್ ಕಪ್ ಹೊಡೆದಿರೋ ಸರ್. ಇದು ನಾವು ನಮ್ಮ ಸುಲ್ತಾನ್ ಅಂತ ನಾವು ಏನು ಹೇಳ್ತೀವಿ, ಈ ಸುಲ್ತಾನು ರೋಲಿಂಗ್ ಕಪ್ ಹೊಡೆದಿರೋದು ಸರ್. ಇದು 16 and 17 ನಾವು ಅಂದರೆ ನಮಗೆ ಪ್ರೈಸು ಜಾಸ್ತಿ ನಾವು ಏನು ಗೆದ್ದಿದ್ದೀವಿ ಅಂತಂದರೆ ಅದು 16 and 17 ಫಸ್ಟ್ ಸ್ಟಾರ್ಟಿಂಗು. ನಮ್ಗೆ ಅಕ್ಕಿ ನಮಗೆ ಕೈ ಹಿಡಿದಿದ್ದಾಗಲಿ ನಾವು ಶ್ರಮ ಪಟ್ಟಿದ್ದಕ್ಕೆ ಫಲ ಸಿಕ್ಕಿದೆ ನಮಗೆ 16 and 17. ನಾನು 10-12 ವರ್ಷದಿಂದ ಜೋಕ್ ಮಾಡಿದ್ರು ಸಹ ನಾನು ವಿನ್ನರ್ ಆಗಬೇಕು ಅಂತ ಆಸೆ, ನಾನು ರೋಲಿಂಗ್ ಕಪ್ ಹೊಡಿಬೇಕಂತ ನನಗೆ ನೆರವೇರಿದೆ 2017. ಕಂಟಿನ್ಯೂಸ್ ಆಗಿ 2016 and 17 ನಾನು ಸುಲ್ತಾನು ಮತ್ತು ಇನ್ನೊಂದು ರೇಗ್ದಾರ್ ಗಂಡಿತ್ತು ನಮ್ಮದು ಜಗುದಾದ ಅಂತ, ಅವ್ರು ಬಿಟ್ಟಾಗ ಕಲರಲ್ಲಿ ನನ್ನ ವಿನ್ನರ್ ಆಗಿರೋದು ಸರ್ ಇದು ರೋಲಿಂಗ್ ಕಪ್ಸು. ಇದು ಬಂದು ಮನಾ ಟೂರ್ನಮೆಂಟಲ್ಲಿ ನಾವು ವಿನ್ನಿಂಗ್ ಆಗಿರೋದು ಇದು. ಮತ್ತು ಅದು ಕಲರ್ಸಲ್ಲಿ ಇದು ಬಂದ್ಬಿಟ್ಟು ನಮ್ಮ ಪುಲಿಯನ ಟೂರ್ನಮೆಂಟಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಪ್ರೈಸ್ ಸರ್ ಇದು ತಗೊಂಡಿರೋದು ನಾವು ಕಲರ್ಸಲ್ಲಿ ಇದನ್ನ. ಹಾಗೂ ಕೂಡ ನಮ್ಮ ಸುಲ್ತಾನು, ನಮ್ಮದು ಜಗುದಾದ ಮತ್ತು ಇನ್ನೊಂದು ಇತ್ತು ನಮ್ಮದು ರೇಗ್ದಾರ್ ಗಂಡು, ಆ 3 ಬಿಟ್ಟು ವಿನ್ನರ್ ಆಗಿರೋದು ಸರ್. ಇನ್ನು ಮಿಕ್ಕಿದೆಲ್ಲ ನೀವೇನು ನೋಡಿರ್ಬೋದು, ಎಲ್ಲದರಲ್ಲೂ ಅಂದರೆ ಟೂರ್ನಮೆಂಟ್ ಗ್ರೂಪ್ ವಿನ್ನರ್ಸ್ ಇವೆಲ್ಲ. ನಿಮಗೆ ಏನು ನೋಡಿದ್ರೆ ಎಲ್ಲ ಗ್ರೂಪ್ ವಿನ್ನರ್ಸ್ ಆಗಿದ್ದೀವಿ. ಆಲ್ ಓವರ್ ಟೂರ್ನಮೆಂಟ್ಗೆ ವಿನ್ನರ್ ಆಗಿರೋದು ಇವೇ ಸರ್. 2 ವರ್ಷ ರೋಲಿಂಗ್ ಕಪ್ ಹೊಡೆದಿದ್ದೀವಿ. ಆ ಇಯರ್ ದೊಡ್ಡ ಟೂರ್ನಮೆಂಟಲ್ಲಿ ನಿತ್ಯಾನಂದ ಗ್ರೂಪು ಅಂಥದ್ರಲ್ಲಿ ನಾವು ವಿನ್ನರ್ ಆಗಿದ್ದೀವಿ ಇದು ಕಪ್ಪು. ಮತ್ತು ಇದು 2 ವರ್ಷ ಮೇಯ್ನ್ ಆಗಿ 2 ವರ್ಷ ನಾವು ರೋಲಿಂಗ್ ಕಪ್ ಹೊಡೆದಿರೋದು ಇವು ಸರ್. ಇದು ಅದು ಸರ್. ಅದು ಇಂಜಿನಿಯರ್ ಸರ್ ನಮಗೆ ಗಂಟು ಕೊಟ್ಟಿದ್ದು ಸರ್. ಬಸವೇಶ್ವರ ನಗರ ಗೋವಿಂದರಾಜ್ ಸರ್ ಅಂತ ಇದ್ದಾರೆ, ಅವರು ನಮಗೆ ಗಂಟು ಕೊಟ್ಟಿದ್ದು ಸರ್, ಪಿಳಂಕ ಗಂಟು. ಹೆಣ್ಣು ಬಂದ್ಬಿಟ್ಟು ನಾವು ಬೇರೆ ಕಡೆಯಿಂದ ತಂದಿದ್ದು, ಅದರಲ್ಲಿ ನಾವು ಲೈನ್ ಮಾಡಿರೋದು ಸರ್. ಮೇನಾಗಿ ಗಂಟು ಕೊಟ್ಟಿದ್ದು ನಮಗೆ ಗೋವಿಂದರಾಜ್ ಸರ್ ಇಂಜಿನಿಯರ್. ಇದು ಸುಲ್ತಾನ್ ಅಂತ ನಾನು ಏನಿಲ್ಲ ಅವ್ರಿಗೆ ಫೋಟೋ ತೋರಿಸ್ದೆ, ಆದರೂ ತಂದಿರು ಇವೆಲ್ಲ ತಮ್ಮ. ಇದು ಅಣ್ಣ, ಅದು ತಮ್ಮ. ಆ ಗಂಟು ಸತ್ತೋಯ್ತು, ಅದ್ರ ವಂಶ ಸರ್ ಇದು. ಇವಾಗ ಇದರಲ್ಲೇ ನಮ್ಮ ಹತ್ರ ಆಡಿರೋದು ಎಲ್ಲ ಈ ವರ್ಷ ಆಡಿರೋ ಗಂಡಿದು ಸರ್. ಇದು ನನ್ನ ತಮ್ಮನ ಮನೆಯಲ್ಲಿ ಇರೋದು, ತಂದೆ ತಾಯಿ 2 ಅವ್ರ ಮನೇಲಿ ಇದೆ. ಇದನ್ನು ನಮ್ಮ ಪಿಳಂಕಲೇನೆ. ಹೋದ ವರ್ಷ 2 ಗಾಡಿ ವಿನ್ನರ್ ಆಗಿರೋದು ಸರ್ ಇದು ಅವ್ರ ಮನೆಯಲ್ಲಿ. ಇದೆಲ್ಲ ಬಂದು ಪಿಳಂಕ ಲೈನಲ್ಲಿ ಮೇಲ್ ಸರ್ ಇರೋದು. ಇದೆಲ್ಲ ಫುಲ್ಲು ಪಿಳಂಕ ಲೈನಲ್ಲಿ ಇರೋದು ಮೇಲು ಫುಲ್ಲು. ಇದು ಬಂದ್ಬಿಟ್ಟು ನಮ್ಮ ಈ ಪಿಳಂಕ ಏನಿದೆ ಇದ್ರ ಮಗಳೇ ಅಕ್ಕಿ ಆಡಿರೋದು ಸರ್.
ಇದ್ರ ಮಗಳಲ್ಲಿ ಈ ಅಕ್ಕಿ ಆಡಿರೋದು. ಎಷ್ಟೊತ್ತು ಆಡಿದೆ ಸರ್ ಅದು? 9.25 ಅವರ್ ಟೂರ್ನಮೆಂಟ್ಗೆ ಆಡ್ತು. 2 ಗಾಡಿ ವಿನ್ನರ್, 2 ಟೂರ್ನಮೆಂಟ್ಗೆ, ಒಂದು ಮನ, ಒಂದು ಬಾಬಿ ಟೂರ್ನಮೆಂಟ್ಗೆ ಹೋದ ಲಾಸ್ಟ್ ಇಯರ್ ವಿನ್ನರ್ ಆಗಿರೋದು ಸರ್. ಇದ್ರ ಮಗಳಲ್ಲಿ ಬಂದಿರೋದು ಸರ್ ಅದು. ಇದು ನಮ್ಮ ಮನೇಲಿ ಇದು ಸಾಯಂಕಾಲ ಗಂಟೆ ಆಡಿದೆ ಅಕ್ಕಿ. ಇದು ಸೀಲ್ ಕೂಡ ಆಡಿದೆ, ಒಂದು 8 ವರ್ಷದ ಸೀಲ್ಗೆ ಆಡಿದೆ. ಇದು ಸೀಲ್ಗೆ 8 ಅವರ್ ಆಡಿದೆ ಈ ಅಕ್ಕಿ. ಇದು ನಮ್ಮದು ಹಳೆ ಮನೆಯಲ್ಲಿ ಗಂಡಿದ್ದು, ಬಟ್ ಇದು ಕುತ್ಕೋತಾ ಇರಲಿಲ್ಲ, ಯಾವಾಗ ಬಿಟ್ಟು ಕುತ್ಕೋತಾ ಇರಲಿಲ್ಲ ಅಕ್ಕಿ. ಇದು ಆಟ ಇಲ್ಲ ಸರ್? ಅದು ಸರ್ ಈ ಲೈನಲ್ಲಿ ಆಟ ಈಗ ನಮ್ದು ಫೇವ್ರೇಟ್ ಫೋಟೋ ಹಾಕಿ ಇಟ್ಕೊಂಡಿದೆ ಅಂತ ನೀವು ಹೌದು. ನಮ್ಗೆ ಎಷ್ಟು ಇಷ್ಟ ಈ ಪಿಲಾಂಕ ಲೈನ್ ಅಂತ. ಪಿಲಾಂಕ ಲೈನ್ ನಮ್ಗೆ ಎಷ್ಟು ಇಷ್ಟ ಅಂತ ನೀವು ಯೋಚನೆ ಮಾಡ್ಬೋದು. ಯಾಕಂದ್ರೆ ಇದು ಯಾವತ್ತೇ ಆಗಲಿ ನಮಗೆ ಮೋಸ ಮಾಡಿಲ್ಲ ಅಕ್ಕಿ. ಬಿಸಿಲಾಗಲಿ ಮಳೆ ಆಗಲಿ ಯಾವುದೇ ವೆದರ್ಗಾಗಲಿ ಅಕ್ಕಿ ಕಣ್ಣು ಮುಚ್ಕೊಂಡು ಆಡ್ತವೆ. ಒಂದು ಚಿಕ್ಕ ಹುಡುಗ ಬೇಕಿದ್ರೆ ಈ ಅಕ್ಕಿಯಿಂದ ಇಟ್ಕೊಂಡು ಚೋಕ್ ಮಾಡ್ಬೋದು. ಇದು ಈ ಲೈನಲ್ಲಿ ತುಂಬ ಜನ ಅಕ್ಕಿ ಕೂಡ ಬಿಟ್ಟಿದ್ದಾರೆ. ನಾವು ಆಡಿದ 12 ವರ್ಷಗಳೆಲ್ಲ ಬೇರೆ ಕಡೆಯಿಂದ ಕೊಟ್ಟಿದ್ದೀವಿ. ಅಕ್ಕಿ ಆಡಿದೆ ಇದರಲ್ಲಿ, ಭದ್ರಾವತಿಯಲ್ಲಿ ಆಡಿದೆ. ನಮ್ಮ ಬೇರೆ ಕಡೆ ನಮ್ಮ ವಸಂತ ಅವ್ರು ಕೂಡ ಅವರು ಒಂದು ಲೈನ್ ಮಾಡಿಬಿಟ್ಟು ಬೇರೆ ಕಡೆ ಕೊಟ್ಟಿರೋ, ಅಲ್ಲೂ ಕೂಡ ಆಡಿದೆ ಅಕ್ಕಿಗಳು. ಇದರಲ್ಲಿ ನೀವು ಕೂಟ್ಗೂ ಅಕ್ಕಿ ಆಡ್ತದೆ. ಇದು 3ನೇ ತಲೆಮಾರು. ನಾನು ಅಕ್ಕಿ ಬಿಡ್ತಾ ಇರೋದು. ದೊಡ್ಡ ಗಂಡು ಸತ್ತೋಯ್ತು ಲಾಸ್ಟ್ 2 years ಬ್ಯಾಕ್. ಆಡಿದ ಗಂಡು ಸತ್ತೋಯ್ತು. ಅದ್ರ ತಂದೆ ಬಂದ್ಬಿಟ್ಟು ಲಾಸ್ಟ್ 1.5 month ಬ್ಯಾಕ್ ಸತ್ತೋಯ್ತು. ನೋಡಿ ಅಲ್ಲೇ ಪಾಟಲ್ಲಿ ಅದನ್ನು ಇದು ಮಾಡಿದ್ದೀವಿ ನಾವು. ಆ ಗಿಡ ಹಾಕಿದೀವಲ್ಲ, ಅದರಲ್ಲಿ ಅದನ್ನ ಊತ ಹಾಕಿದೀವಿ. ಅದರದೇ ವಂಶ ಇದೆಲ್ಲ ಫುಲ್. ಪ್ರತಿಯೊಂದು ಮೇಲ್ಸ್ ಇಲ್ಲ, ಅದ್ರ ವಂಶ ಇದು. ನಿಮ್ಗೆ ಯಾವ್ದನ್ನ ಹಾಕಿ ಅಕ್ಕಿ ಆಡ್ತದೆ. 7-8 ಗಂಟೆ ಅಂತೂ ಸುಮ್ಮನೆ ಆಡ್ತಾವೆ ಅಕ್ಕಿ ಇದ್ರಲ್ಲಿ. ಇದು ಹೆಂಗ್ ಸರ್, ಪಟ್ಟಾಗಳಲ್ಲೇ ಆಡ್ತದ, ದಸ್ತಾದ್ಮೇಲೆ ಆಡ್ತಾ? ಪಟ್ಟಾಗಳೇ ಸರ್, ಎಲ್ಲ 2 ಕಲಿ 3 ಕಲಿ ಪಟ್ಟಾಗಳಲ್ಲೇ ಅಕ್ಕಿ ಆಡೋದು. ನಾವು ಯಾವುದನ್ನು ದಸ್ತಾದ್ಮೇಲೆ 2ನೇ ವರ್ಷಕ್ಕೆ 3ನೇ ವರ್ಷಕ್ಕೆ ಅಂತ ಇಡಲ್ಲ. ಆ ವರ್ಷ ನಾವು ಮಾಡಿಸಿದ್ದು 5-6 ಕಲಿಯಲ್ಲಿ ಅಕ್ಕಿ ಆಡಬೇಕು. ಅಟ್ಲೀಸ್ಟ್ ಒಂದು ನಮಗೆ 7-8 ಅವರ್ ಆಡಿದ್ರೆ ಸಾಕು. ಅದ್ರ ಮೇಲೆ ಆಡಿದ್ದು ಅದ್ರ ಇಚ್ಛೆ ಅದು. ಬಟ್ 7-8 ಅವರ್ ಆಡಲೇಬೇಕು ಅಂದ್ಬಿಟ್ಟು ನಾವು ಲೈನ್ ಮಾಡಿರೋದು ಸರ್. ಇದು ಆಲ್ಮೋಸ್ಟ್ ನಮ್ಮ ಮನೆಗೆ ಬಂದು 12-13 ವರ್ಷ ಆಗ್ತಾ ಇದೆ. ಜಾತಿ ಮೇನ್ ಮೂಲನೇ ಸುಲ್ತಾನ್ ಸರ್. ಅದು ಮಗ. ಅದು ಸುಲ್ತಾನ್ ಬಂದ್ಬಿಟ್ಟು ಮಗ. ದೊಡ್ಡ ಗಂಡು ಪಿಲಾಂಕ. ಇದು ಗೋವಿಂದರಾಜ್ ಸರ್ ಬಿಟ್ಟಿದ್ದು ಗಂಡು. ಅದಕ್ಕೆ ಬೇರೆ ಕಡೆ ನಾವು ಪಿಲಾಂಕ ಲೈನ್ ತಂದು ನಾವು ಮಾಡಿರೋದು. ಅದಾದ ಮೇಲೆ ಅದ್ರ ತಂದಿರೋ ಹಣ್ಣಿರು ಇವೆಲ್ಲ ಫುಲ್ಲು ಇಲ್ಲಿರೋ. ಇದರಲ್ಲಿ ಇದು ಪಿಲಾಂಕ ಫೀಮೇಲ್ಸ್ ಸರ್. ಅದು ಅದೇ ಲೈನಲ್ಲಿ ನಾವು ಬೇರೆ ಬೇರೆ ಅಂದರೆ ನಮ್ಮ ಗಂಡುಗಳಿಗೇನೆ ಮೇನ್ ಒಂದೇ ಒಂದು ಹೆಣ್ಣು ಹಾಕಿ ನಾವು ಮಾಡ್ಕೊಂಡಿರೋ ಹೆಣ್ಣುಗಳು ಇವೆಲ್ಲ ಸರ್, ಪಿಲಾಂಕ ಹೆಣ್ಣುಗಳು. ಇದು 3 ವರ್ಷದಿಂದ ಆಡ್ತಾ ಇದ್ದು. ಸುಲ್ತಾನ್ ಅಂತ ನಾನು ಏನಂತಂದೆ, ಅದ್ರ ಮಗಳು ಸರ್. ಇದು 10 ವರ್ಷ ಚಿಲ್ಲರೆಲ್ಲ ನಮ್ಮ ಟೂರ್ನಮೆಂಟ್ಗಳಿಗೆ ಮತ್ತೊಂದು ಎಲ್ಲದಕ್ಕೂ ಆಡಿರೋ ಹೆಣ್ಣು ಸರ್ ಇದು. ಆ ಗಂಡು ಸತ್ತಾದ್ಮೇಲೆ ಇದು ನಾವು ಫಸ್ಟ್ ಬಿಟ್ಟಾಗ 4 ಕಲಿ 5 ಕಲಿ ಪಟ್ಟ. 9 ವರ್ಷ ಚಿಲ್ಲರೆ ಫಸ್ಟ್ ವರ್ಷ ಆಡಿತ್ತು. ಲಾಸ್ಟ್ ಇಯರ್ 10 ವರ್ಷ ಚಿಲ್ಲರೆ ಎಲ್ಲ ಆಡಿದೆ. ಈ ವರ್ಷ ಕೂಡ ಆಡಿದೆ ಸರ್. ಇದೆಲ್ಲ ಅದರದ್ದೇ ಮಕ್ಕಳು ಸರ್. ಇದೆಲ್ಲ ಫುಲ್ಲು ಮಕ್ಕಳು, ಹೆಣ್ಗಳು, ದೊಡ್ಡ ಹೆಣ್ಗಳು ಅದರಲ್ಲಿ ಫುಲ್ ಎಲ್ಲ ಇರೋ. ಈಗ ನಮ್ಮ ಬ್ರದರ್ ಮನೇಲಿ ಆಡ್ಸೋದ್ನಲ್ಲ ಮಕ್ಷಿ, ಒಂದು ಪಿಲಾಂಕ ತೋರಿಸ್ತೆ 2 ಗಾಡಿ ಹೊಡಿತೋದ್ನಲ್ಲ, ಅದ್ರ ಅಜ್ಜಿ ಸರ್ ಇದು. ನಮ್ಮ ದೊಡ್ಡ ಪಿಲಾಂಕಾಗಿ ಇದನ್ನ ಹಾಕಿ ಇದ್ರಲ್ಲಿ ಹೆಣ್ಣು ಕೊಟ್ಟು ಅಲ್ಲಿ ಆಡ್ತಿರೋದು ನಾವು. ಮಂದಿ ನೋಡಿದ್ರಲ್ಲ ನಾವು ತಿರುವಲ್ಲಿ. ಹೌದು. ನಿಮ್ಮ ಇದು ಪಿಲಾಂಕಗಳಲ್ಲಿ ಇವಾಗ ಹೆಣ್ಣಕ್ಕಿ ಜಾಸ್ತಿ ಆಡತ್ತಾ, ಗಂಡಕ್ಕಿ ಜಾಸ್ತಿ ಆಡತ್ತಾ? ಎರಡೂ ಆಗುತ್ತೆ ಸರ್. ಇವಾಗ ನಮ್ಮ ಪಿಲಾಂಕದ ನಾನು ಏನಂತ ಇವಾಗ ಅಂದು, ಈ 3 ಲೈನ್ ಅಕ್ಕಿ ನಮ್ಮ ಹತ್ರ ಏನು 3 ಲೈನ್ ಇದೆ ಅಕ್ಕಿ, ಆ 3 ಲೈನಲ್ಲೇ ನಾವು 6 ಗಾಡಿ ಆಲ್ರೆಡಿ ವಿನ್ನರ್ ಮಾಡಿದ್ವಿ ಮುಂಚೆ. ನಾವು ಲಾಸ್ಟ್ 2 years ಬ್ಯಾಕ್ ಸುಲ್ತಾನ್ ಇರೋ ಟೈಮಲ್ಲಿ 2 ವರ್ಷದಲ್ಲಿ ನಾವು 6 ಗಾಡಿ ವಿನ್ನರ್ ಆಗಿದ್ದು. ಈ ಪಿಲಾಂಕಗಳೇ ಇದೆಲ್ಲ ವಿನ್ ಆಗಿರೋ ಸರ್. ಪಿಲಾಂಕ ಏನು ಬಿಟ್ಟಿದ್ದೀವಿ ನಾವು, ಪಿಲಾಂಕದಿಂದನೇ ಈ ಕಪ್ಸ್ ಎಲ್ಲ ನಾವು ಆಲ್ಮೋಸ್ಟ್ ಇರೋದೇ 60-70% ನಾವು ವಿನ್ನರ್ ಆಗಿರೋದು ಸರ್ ಇದರಲ್ಲಿ. ಇದು ಎಷ್ಟು ವರ್ಷದ ಲೈನ್ ಸರ್ ಇದು? ಇದು ನಮ್ಮ ಮನೆಗೆ ಬಂದು 13 ವರ್ಷ ಆಯ್ತು ಸರ್. ಇದು ತಂದೆ ರೀಸೆಂಟ್ ಆಗಿ ಒಂದು 1.5 ತಿಂಗಳಾಯ್ತು ಸತ್ತೋಗಿ. ಇದ್ರ ಅಣ್ಣನೇ 7 ವರ್ಷ ಆಡಿರೋದು. ಸುಲ್ತಾನ್ ಅಣ್ಣನ ಮಗಳು.
ಇದಕ್ಕೆ ಭೈರವ ಅಂತ ಸರ್. ಇದು ಅಲ್ಲಿ ನಮ್ಮ ಹಳೆ ಮನೇಲಿ ಆಡಿರೋ ಗಂಜಿ ಸರ್. ರಂಗನೊಳ್ಳೆ ಗಾಡಿ ರಂಗನಲ್ಲಿ ಆಡಿರೋ ಗಂಜಿ. ಈ ಅಕ್ಕಿ ಕುಡಿಸ್ಬೇಡ. ಈ ಎಲ್ಲದಕ್ಕೂ ತಂದೆ ಒಂದೇನೆ, ತಾಯಿಗಳು ಬೇರೆ ಬೇರೆ. ಭೈರವ ಅಂತ ಹೆಸರು ಬಂದಿದ್ದಕ್ಕೆ ನಾವು ಇಟ್ಟಿರೋದು ಅದಕ್ಕೆ. ಹಾಂ ಇದು ತಮ್ಮ ಬಂದು ಸುಲ್ತಾನ್ ಅಂತ. ಹಾಂ ಈ ಲೈನ್ ಸರ್. ಇದು ಸುಲ್ತಾನ್ ತಮ್ಮ. ಇದು ಅವನೇ ನೋಡಿದ ಅಣ್ಣ. ಎಷ್ಟು ನಮ್ಮ ಸುಲ್ತಾನ್ ತಮ್ಮ ಇದು. ಭೂಚಕ್ರ ಗಂಡು ಅಂತ ಅದ್ರ ತಮ್ಮ ಒಂದಿತ್ತು. ಹಾಂ ಹಾಂ ಈ ಜೊತೆಲಿ ಪಟ ಮಾಡ್ತೀರಾ ಸರ್? ಈ ಸಲ ಮಾಡೋದು. ಈಗ ಹಾಂ ಮಾಡಕ್ಕೆ ಗಂಡು ನಮ್ಮ ಬ್ರದರ್ ಮನೆಯಿಂದ ತರಿಸಿದ್ವಿ. ಈಗ ಈ ವರ್ಷ ಪನ್ಸಲ್ ಆಗೋಯ್ತು ಅಕ್ಕಿ. ಏಟಾಗೋಯ್ತು ಬಿಟ್ಟು ದಸ್ತ ಮಾಡ್ಬೇಕಾದ್ರೆ ಕಂಬಿ ಏಟಿಕೊಂಡೆ. ಇದು ಈ ಲೈನ್ ಹೆಸರು ನಾವು ಇಟ್ಕೊಂಡಿರೋದು ಚೈನಾ ಸಿಲ್ಕ್ ಅಂತ ಇಟ್ಕೊಂಡಿದ್ದೀವಿ. ಯಾಕಂದರೆ ಇವು ಬಂದ್ಬಿಟ್ಟು ಶೈನಿಂಗ್ ಆಗಿ ಜಾಸ್ತಿ ಇರ್ತಾವೆ ಅಂತ ನಾವು ಚೈನಾ ಸಿಲ್ಕ್ ಅಂತ ಇಟ್ಕೊಂಡಿದ್ದೀವಿ. ಬಟ್ ಇದ್ರ ಮೂಲ ಬಂದ್ಬಿಟ್ಟು ಗೂಳಿ ಅವರು ಏನು ಮುನ್ರಾಜ್ ಅಂತಂದೆ ಅವ್ರು ಕೊಟ್ಟಿರೋ ಅವರು ಗುಲ್ದಾರ್ ಲೈನು. ಇದಕ್ಕೆ ಹೆಣ್ಣು ಬಂದ್ಬಿಟ್ಟು ಕೂಡಲಿ ಲೋಕಿ ಅಂತ ಇದ್ದಾರೆ, ನನ್ನ ಫ್ರೆಂಡು ರಾಜೇಂದ್ರ ಅಂತ. ಲೋಕಿ ರಾಜೇಂದ್ರ ಅವ್ರು ಕೊಟ್ಟಿದ್ದು ಹೆಣ್ಣು. ನಾವು ಅವ್ರ ಹತ್ರ ಅವಾಗ ತಂದಿದ್ದ ಹೆಣ್ಣು, ಅದರಲ್ಲಿ ಲೈನ್ ಮಾಡಿರೋದು ಸರ್. ಇದೇ ನಮ್ಮ ಹತ್ರ ಹೆಸರು ಮಾಡಿರೋದು 3 ಕಲಿ ಪಟ್ಟ ಕತ್ಲಾಗೋಗಿ ಮತ್ತೆ ಚಾನ್ಸ್ಗೆ ನಾವು 10 ಓವರ್ ಬಿಟ್ಟು ಬ್ಲೂಸ್ಗೆ. ಅದಕ್ಕೆ ನಾವು ಇದು ಕೂಡ ಇಟ್ಟಿದ್ದೀವಿ, ಸ್ಪೆಷಲ್ ಪ್ರೈಸ್ ಕೂಡ ಇಟ್ಟಿದ್ದೀವಿ. ಯಾರನ್ನ ಟೈಮ್ ಹೊಡೆದ್ರೆ ನಾವು ಆ ಅಕ್ಕಿ ಟೈಮ್ ಹೊಡೆದ್ರೆ ನಾವು ಪ್ರೈಸ್ ಕೊಡ್ತೀವಿ ಅಂತ ಕೂಡ ನಾವು ಹೇಳಿದ್ದೀವಿ. ಇದು ಕೂಡ ನಿಮಗೆ 3 ಕಲಿ 4 ಕಲಿ ಪಟ್ಟದಲ್ಲೇ ನಿಮಗೆ 8-9 ಗಂಟೆ ಆಡ್ತದೆ.
ನೋಡಿ ಈ ಗಂಡು ಬಂದ್ಬಿಟ್ಟು ನಾವು ಸೀಲ್ಗೆ ಬಿಟ್ಟಿದ್ದು 7 ಗಂಟೆಗೆ ಬಿಟ್ಟು ಕತ್ಲಾಗ್ಬಿಟ್ಟಾಯ್ತು. ಮತ್ತೆ ಚಾನ್ಸ್ಗೆ ಬಿಟ್ಟು 4 ಅವರ್ ಮಳೆ ಕೂಡ ಆಡಿದೆ. 10 ಅವರ್ 20 ನಿಮಿಷದಿಂದ ಸೀಲ್ಗೆ ಆಡಿದೆ ಸರ್. ಅದು ಇದು ಅದ್ರ ಮೂಲ ಸರ್, ದೊಡ್ಡದು ಇದು. ಇವೆಲ್ಲ ಅದ್ರ ಅಂಡಿರೋ ಫುಲ್ಲು ಅಣ್ಣ ತಂದಿರೋ ಇವೆಲ್ಲ. ಇದೆಲ್ಲ ಒಂದು ಅದೇ ಲೈನ್ ಸರ್. ಇಲ್ಲ ಚೈನಾ ಸಿಲ್ಕ್ ಸರ್. ಇವೆಲ್ಲ ಚೈನಾ ಸಿಲ್ಕ್ ಅಂತ ನಾವೇನು ಹೇಳ್ತೀವಿ ಆ ಲೈನಲ್ಲಿ ಸರ್ ಈ ಅಕ್ಕಿ ಗಂಡುಗಳು ಇವೆಲ್ಲ. ಸರ್ ಇದು ಸ್ಪೆಷಾಲಿಟಿ? ಇದು ಸ್ಪೆಷಾಲಿಟಿ ಸೇಮ್. ನೀವು ಮೂರನ್ನು ನಾವು ನೋಡಿದಾಗೂ ಕೂಡ ಒಂದೇ ಪರ್ಫಾರ್ಮೆನ್ಸು. ಇದ್ರ ಆಟ ಆದರೆ ಸ್ವಲ್ಪ ಮೇಲ್ಗಡೆ ಆಡುತ್ತೆ ಅಕ್ಕಿ. ಆದರೆ ಇದು ಈ ಮೂರು ಕೂಡ ಯಾವತ್ತೇ ಆಗಲಿ ನಮಗೆ ಅಕ್ಕಿ ಬಿಟ್ಟರೆ ಮಿಸ್ ಮಾಡಲ್ಲ. ಅಟ್ಲೀಸ್ಟ್ ಒಂದು 8 ಅವರನ್ನು ಆಡ್ತವೆ ಇವು ಅಕ್ಕಿಗಳು. ಬಾಜಿ ಅಲ್ಲ ಸರ್? ನಿಮಗೆ ಬಾಜಿ ದೂರ ಎಲ್ಲ ತುಂಬ. ಇದ್ರ ದೂರಗಳು ನೀವು ನೋಡಿದ್ರೆ ನೀವು ಒಂದ್ಸಲಿ ಹೋದ್ರೆ 30-35 ನಿಮಿಷ ಬೇಕು ಇದು ಬರೋದಕ್ಕೆ. ಅಷ್ಟು ದೂರ ಹೋಗ್ತದೆ ಈ ಲೈನಲ್ಲಿ, ತುಂಬ ದೂರ ಹೋಗ್ತವೆ ಈ ಲೈನಲ್ಲಿ. ಇದು ಮೆರವಣಿಗೆಗೆ ಪ್ಲಸ್ ಈ ಗುಲ್ದಾರ್ಗೆ ಟಚ್ ಮಾಡಿರೋ ಲೈನ್ ಇವೆಲ್ಲ ಫುಲ್ಲು. ಇದಾದರೆ ಒರಿಜಿನಲ್ ಗಂಡುಗಳು. ಇದರಲ್ಲಿ ಪೂಟು ಇದೆ, ಇವೆಲ್ಲ ಒರಿಜಿನಲ್ ಗಂಡುಗಳು ನಿಮಗೆ ತೋರಿಸಿರೋದು. ಚೈನಾ ಸಿಲ್ಕ್ ಅಂತ ಏನು ಹೇಳಿದೆ ನಾನು, ಆ ಲೈನಲ್ಲಿ ದುಡ್ಡು ಎಣ್ಣೆ ಸರ್. ಇದು ಕೋಟೆಯಲ್ಲಿ ಲೋಕಿ ಅವ್ರ ಹತ್ರ ತಂದಿದ್ದು ಎಣ್ಣೆದು. ಇದು ಅದ್ರ ಮಕ್ಳುಗಳು ಸರ್. ಇವೆಲ್ಲ ಆ ಲೈನಲ್ಲಿ ಮಾಡ್ಕೊಂಡಿರೋದು. ಗೂಳಿ ಗುಲ್ದಾರ ಲೈನ್ ಏನಂತ ಹೇಳಿದ್ರು ಅದರಲ್ಲಿ ಇದೆಲ್ಲ ಮಕ್ಕಳು ಮತ್ತೆ ಅಣ್ಣ ತಂಗಿರಿಲ್ಲ, ಅಕ್ಕ ತಂಗಿರಲ್ಲ ಫುಲ್. ಇವಾಗ ಇದರಲ್ಲೇ ನಾವು 3 ಕಲಿ ಪಟ್ಟ 10 ಅವರ್ ಚಿಲ್ಲರೆ ಎಲ್ಲ ಬಿಟ್ಟಿರೋದು, ಮತ್ತೆ 11 ಅವರ್ ಚಿಲ್ಲರೆ ಎಲ್ಲ ಈ ಲೈನಲ್ಲೇ ಸರ್ ಬಿಟ್ಟಿರೋದು. ಹೋದ ವರ್ಷ ಇದ್ರಣ್ಣ ಆಡ್ತು. ಇದ್ರಣ್ಣ ಬಂದ್ಬಿಟ್ಟು ಅದನ್ನು ಕೂಡ ಪಟ್ಟ ಒಂದು 5-6 ಕಲಿ ಪಟ್ಟ ಒಂದು 7 ಅವರ್ ಚಿಲ್ಲರೆ ಸೀಲ್ಗೆ ಕೂಡ ಆಡ್ತು ಹೋದ ವರ್ಷ. ಇದೇನು ಲೈನ್? ಚೈನಾ ಸಿಲ್ಕ್ ಅಂತ. ಇಲ್ಲಿ ನಮ್ಮ 3 ಕಡೆ ಪಟ್ಟ 10 ಅವರ್ ಚಿಲ್ಲರೆ ಆಡ್ತು. ಒಂದ್ಸಲಿ ಬಿಟ್ಟು ಕತ್ಲೆ ಆಗೋಯ್ತು ಅಕ್ಕಿ. ಮತ್ತೆ ಚಾನ್ಸ್ ತಗೊಂಡ್ಬಿಟ್ಟು 10 ಅವರ್ ಚಿಲ್ಲರೆ ಆಡ್ತು. 4 ಅವರ್ ಮಳೆಯಲ್ಲೇ ಆಡ್ತು ಅಕ್ಕಿ ಪಟ್ಟ. ಸ್ಪೆಷಲ್ ಇದು ಬೇರೆ ಇಕ್ಕಿದೀವಿ, 25 ಸಾವಿರ ಇಕ್ಕಿದೀವಿ. ಅದು ಬ್ಲೂಸ್ ಕಾಡ್ಬೇಕು. ಅದು ಬ್ಲೂಸ್ ಅಲ್ವಾ? ಹೌದು ಬ್ಲೂಸ್. 3 ಕಡೆ ಪಟ್ಟ ಇದು ಟೈಮ್ ನೋಡಿದ್ರೆ. ಆದ್ರೆ ಅವರು ಬಿಡೋರು 3 ಕಲಿ ಪಾಠ ಬಿಡ್ಬೇಕು. ಹೌದು 3 ಕಲಿ ಪಟ್ಟನೇ ಬಿಡಬೇಕು. ಫಸ್ಟ್ 7 ಗಂಟೆಗೆ ಬಿಟ್ಟು ಅಕ್ಕಿನ ಕತ್ಲಾಗ್ಬಿಟ್ಟೋಯ್ತು. 7-1/4 ಗಂಟೆ ಆಡಿ ಹೊಟ್ಟೋಯ್ತು. ನೆಕ್ಸ್ಟ್ ಮತ್ತೆ ಅದೇ ಚಾನ್ಸ್ ತಗೊಂಡ್ ಬಿಟ್ಟು 4 ಡೇಸ್ ಅಲ್ಲಿ 4 ಅವರ್ ಮಳೆಯಲ್ಲೇ ಆಡ್ತು. 10 ಅವರ್ ಆಡಿ ಫಿನಿಶಿಂಗ್ ಮಾಡ್ತು ಅಕ್ಕಿ. ಬ್ಲೂಸ್ ಅಲ್ಲೇ ಬಿಡ್ಬೇಕಾ ಹೆಂಗೆ ಸರ್? ಬೇರೆದಲ್ಲಿ ಬಿಟ್ರು ಬ್ಲೂಸ್ಗೆ ಅಂತ ಕೊಟ್ಟಿದ್ದೀವಿ ನಾವು. ಬ್ಲೂಸ್ಗೆ ಅಂತ ಕೊಟ್ಟಿದ್ದೀವಿ. ಅದಕ್ಕೆ ಸ್ಪೆಷಲ್ ಇದಕ್ಕೆ 25,000. ಇದು ಸರ್ ಈಗ ಚೈನಾ ಸಿಲ್ಕ್ ಅನ್ನಲ್ಲ ಸರ್. ಆ ಲೈನಲ್ಲಿ ಗಂಡಿದ್ದು ಗೂಳಿ ಗುಲ್ದಾರ್ ಅಂತ ಹೇಳ್ತಾರೆ. ಆ ಲೈನಲ್ಲಿ ಗಂಡಿದ್ದು ತಿರೋ ಲೈನ್ ಹೊಸ ನಾವು ಪರ್ಚೇಸ್ ಮಾಡಿರೋದು. ಈ ಗಂಡಿಗೂ ನಾಗರಾಮ ಮಗಳಿಗೂ ಅಕ್ಕಿ ಆಗುತ್ತೆ. ಇನ್ನು ಸರ್ ಹೆಣ್ಣು ಚೈನಾ ಸಿಲ್ಕ್ ಅಂತಲ್ಲ ಆಡ್ತಲ್ಲ, ಆ ಲೈನ್ ಲಾಸ್ಟ್ ಹೆಣ್ಣು ಪಟ್ಟ. ಇದ್ರ ಅಕ್ಕನೇ ಇವ್ರ ಮನೆಯಲ್ಲಿ ಇವಾಗ ಲೈನ್ ಆಡ್ತಾ ಇರೋದು. ಇವಾಗ ಅದಕ್ಕೆ ಅವ್ರೊಂದು ಗಂಡು ಸೆಲೆಕ್ಟ್ ಮಾಡಿ ಅಕ್ಕಿ ಅಲ್ಲಿ ಆಡ್ತಾ ಇರೋದು ಈಗ.
ಇದು 11:44 ಅಂತ ನಾವು ಹೆಸರು ಇಟ್ಕೊಂಡಿರೋದು. ಈ ವರ್ಷ 11:44 ಟೂರ್ನಮೆಂಟ್ಗಳಿದೆ. ಮತ್ತು ಬೇರೆ ಟೂರ್ನಮೆಂಟ್ ಕೂಡ 8:45 ಅವರೆಲ್ಲ ಆಡಿದೆ. ಇದು ಅಕ್ಕಿ ವರ್ಷ ಇದು ಬಂದು ನಮ್ಮ ಬ್ರದರ್ದು ಅಕ್ಕಿ, ಅವ್ರ ಮನೇದು ಅಕ್ಕಿ ಇದು. ಅವ್ರು ಅದೇ ಇದೇ ಲೈನು, ಬಟ್ ಅವ್ರ ಮನೆಯಿಂದ ಬಂದಿರೋ ಅಕ್ಕಿ ಇದು. ಈ ವರ್ಷ ತುಂಬ ಚೆನ್ನಾಗಿ ಆಡಿದೆ ಸರ್. ಈ ವರ್ಷ ಒಂದು ಚಾಮುಂಡೇಶ್ವರಿ ಟೂರ್ನಮೆಂಟಲ್ಲಿ ವಿನ್ನಿಂಗ್ ಕೂಡ ಗಾಡಿ ಕೂಡ ವಿನ್ನಿಂಗ್ ಮಾಡಿದೆ ಸರ್. ಇದು ಬಂದ್ಬಿಟ್ಟು ನಾವು ಹೆಸರಿಟ್ಟಿರೋದು 50-50 ಅಂತ ಇಟ್ಟಿರೋದು. ಇದು ಬಂದ್ಬಿಟ್ಟು 2 ಸಲ 9 ಅವರ್ ಮೇಲೆ ಅಕ್ಕಿ ಆಡಿದೆ. ಒಂದ್ಸಲಿ 9 ಅವರ್ 57 ನಿಮಿಷ ಆಡಿ 4 ಗಾಡಿ ವಿನ್ನರ್ ಆಗಿದೆ ಸರ್ ಇದು ಈ ವರ್ಷ. ಕಲರ್ಗೆ ಇದ್ರ ಜೊತೆಗೆ ಕಲರ್ಗೆ ಬಿಟ್ಟಿದ್ದೋ ನಾವು, ಕಲರಲ್ಲಿ ವಿನ್ನರ್ ಆಗಿರೋದು ನಾವು ನೋಡಿ ಸರ್. ಇದು ಕನಕಪುರ ನಟರಾಜಣ್ಣ ಅವರು ಕೊಟ್ಟಿರೋದು ಈ ಅಕ್ಕಿ. 7 ಅವರ್ ಚಿಲ್ಲರೆ ಆಡಿದೆ. ಇದು 7 ಅವರ್ ಚಿಲ್ಲರೆ ಆಡಿದೆ. ಇದು 9 ಅವರ್ ಚಿಲ್ಲರೆ ಆಡಿತ್ತು. ಮತ್ತು ಇನ್ನೊಂದು ಅಕ್ಕಿ ಇದೆ. ಈ 3 ಅಕ್ಕಿ ನಾವು ಅಕ್ಕಿ ಬಿಟ್ಟು ಈ ವರ್ಷ 3 ಗಾಡಿ ವಿನ್ನರ್ ಆಗಿದೆ ಕಲರ್ಸಲ್ಲಿ ನೋಡಿ ಸರ್. ಈ 3 ಅಕ್ಕಿ ಆಡಿದ್ದು ಇದು ಕಲರ್ಸ್ಗೆ ಬಿಟ್ಟಿರೋದು ಸರ್. ಕಲರ್ಸ್ ಬಿಟ್ಟು ವಿನ್ನರ್ ಆಗಿದ್ದು. ಇದು ಈ ವರ್ಷ ಆಡಿರೋ ಅಕ್ಕಿಗಳು. ಇದು 11:44 ನಿಮಿಷ ಫಸ್ಟ್ ರೌಂಡ್ ಗಾಡಿದ್ದು ಕಲರು. ಈ ನಮ್ಮ ಸುಲ್ತಾನ್ ಮಗಳನ್ನ ಬಿಟ್ಟಿದ್ದು 10 ಅವರ್ ಆದಾಗ ಮನೆಯಲ್ಲಿ 8 ತಿಂದ್ಬಿಡ್ತು ಅಕ್ಕಿ. ಇದು ನೋಡಿ ಸರ್. ಇದು ಫಸ್ಟು 6ನೇ ತಿಂಗಳಲ್ಲಿ ಗಾಡಿ ವಿನ್ ಮಾಡಿದ್ದು ಇವು 2 ಅಕ್ಕಿ ಸರ್. ಗಾಡಿ ವಿನ್ ಮಾಡಿದ್ದು ಇವು 2 ಅಕ್ಕಿಗಳು. ಇದು ಕತ್ಲೆ ಹಾಕೊಂಡಿತ್ತು. ಲಾಸ್ಟಲ್ಲಿ ಆಡಿದ್ದು ಬಣ್ಣಕ್ಕೆ ಈ 3 ಅಕ್ಕಿ ಸರ್. ಈ 3 ಅಕ್ಕಿ ಆಡಿದ್ದು ಬಣ್ಣಕ್ಕೆ ನಮಗೆ. ಇದು ಫಸ್ಟ್ 6ನೇ ತಿಂಗಳು, ಯಾಕಂದ್ರೆ ಕುರ್ಜಾಗೋಯ್ತು ಇದು ಅಕ್ಕಿಗಳು. ಈ ಕುರ್ಜಾಗಿದ್ದ ಕಾರಣಕ್ಕೆ ಇವನ್ನ ಬಿಡೋಕ್ಕಾಗಲಿಲ್ಲ ನಮಗೆ. ಅದಾದ್ಮೇಲೆ ಇವನ್ನ ಎತ್ಕೊಂಡು ಇದು ಲಾಸ್ಟ್ ನಾವು ಬಿಟ್ಟಿರೋದು ಸರ್. ಟೋಟಲ್ ಏನು ಟೈಮ್ ಆಗಿದೆ ಸರ್? ಇದು 7 ಅವರ್ ಚಿಲ್ಲರೆ ಆಡಿದೆ ಸೀಲ್ಗೆ. ಅದು 7 ಅವರ್ ಚಿಲ್ಲರೆ ಆಡಿದೆ. ಇದು 9 ಅವರ್ 57 ನಿಮಿಷ ಆಡಿದೆ ಸರ್. ಇದು 11 ಅವರ್ 44 ನಿಮಿಷ ಆಡ್ತು. ಅದು 5 ಅವರ್ ಹತ್ರ ಆಡ್ತು ಸರ್ ನಿಯರೆಸ್ಟ್. ಅದು ಆ ಪಿಳಂಕ. ಯಾಕಂದರೆ ಚಾನ್ಸ್ ನಮಗೆ ಬಿಡೋಕ್ಕೆ ಉಡಾನ್ ಸಿಕ್ಕಲಿಲ್ಲ ನಮಗೆ. ಅದು ಲಾಂಗ್ ಟೈಮ್ ಅಕ್ಕಿ ನಮಗೆ. ಆ ಟೈಮಲ್ಲಿ ನಾವು ಬುಧವಾರ ಇರೋದ್ರಿಂದ ಶನಿವಾರ ಚಾನ್ಸ್ ಸಿಕ್ಕಲಿಲ್ಲ ನಮಗೆ ಬಿಡೋದಕ್ಕೆ. ಮತ್ತು ಬಂದಾವಧಿ ಇರೋದ್ರಿಂದ ಚಾನ್ಸ್ ನಾವು ಡೈರೆಕ್ಟಾಗಿ ಬಿಟ್ಟಿರೋದು. ಅದನ್ನು 3 ಅವರ್ ಚಿಲ್ಲರೆ ಬಿಟ್ಟರೆ ಮಾತ್ರ ವಿನ್ನರ್ ಅಂತ ಇತ್ತು ಅದರಲ್ಲಿ. ಅದಕ್ಕೋಸ್ಕರ ನಾವು ಕಡಿಮೆ ಟೈಮ್ ಆಡಲಿ ಅಂತ ಅದನ್ನೇ ಬಿಟ್ಟಿದ್ದೀವಿ. ಚಾಮುಂಡೇಶ್ವರಿ ಟೂರ್ನಮೆಂಟ್ ಸರ್. ನಾವು ಬಂದ್ಬಿಟ್ಟು 10-11 ವರ್ಷದಿಂದ ನಾವು ಶೋಕ್ ಮಾಡ್ತಾ ಇದ್ದೀವಿ ಸರ್. ಇದು 10-11 ವರ್ಷದಿಂದ ನಾವು ಅಕ್ಕಿ ಬಿಡ್ತಾ ಇದ್ದೀವಿ. ಬಟ್ ನಾವು ಫಸ್ಟ್ 2-3 ಇಯರ್ಸ್ ಬಂದ್ಬಿಟ್ಟು ನಾವು ಏನಂತಂದರೆ, ಫಸ್ಟ್ ನಾನು ಅಕ್ಕಿ ಇಟ್ಟಾಗಲೇ 11 ಅವರ್ ಚಿಲ್ಲರೆ ನಾನು ಶ್ರೀರಾಮ್ಪುರ NS ಕುಮಾರ್ ಟೂರ್ನಮೆಂಟ್ಗೆ ಸೇರಿ ನಾನು 11 ಅವರ್ ಚಿಲ್ಲರೆ ಬಿಟ್ಟಿದೆ ಸೆಕೆಂಡ್ ಇಯರ್ಗೆ. ಫಸ್ಟ್ನೇ ವರ್ಷ ನಾನು 2 ಟೂರ್ನಮೆಂಟ್ ಸೇರಿದೆ. ಆಗ ಲೋಕಿಯದವರು ಒಂದು ಅಕ್ಕಿ ಕೊಟ್ಟಿದ್ರು ನನಗೆ. ಆ ಅಕ್ಕಿನ ನನ್ನ ಟೂರ್ನಮೆಂಟ್ಗೆ ಸಹ ಬಿಟ್ಟಿದ್ದೆ ನಾನು. 7 ಅವರ್ ಚಿಲ್ಲರೆ ಬಿಟ್ಟಿದ್ದೆ ಫಸ್ಟ್ ವರ್ಷ ನಾನು. 2ನೇ ವರ್ಷ 11 ಅವರ್ ಚಿಲ್ಲರೆ ನನ್ನ ಅಕ್ಕಿ 11 ಅವರ್ ಚಿಲ್ಲರೆ 9 ಅವರು 8 ಅವರೆಲ್ಲ ಬಿಟ್ಟೆ ನಾನು. ಆಗ ನಮ್ಮ ಮನೇಲಿ ಮಾಸ್ಲಣ್ಣ ಅವರು ಬಂದು ಅಕ್ಕಿ ಬಿಡ್ತಾಯಿದ್ರು ಅವಾಗ. ಆ ವರ್ಷ ಬಿಟ್ಟಿದ್ವಿ. ಏನು ನಾವು ಹೆಸರು ಅಂತೀವಿ ಮಚ್ಚೇಂದ್ರ ಅಂತ. ನಮ್ಮ ಲೈನ್ ಫಸ್ಟ್ ಲೈನ್ ಹೆಸರು ಅದು ಮಚ್ಚೇಂದ್ರ ಅಂತ. ಅದಕ್ಕೆ ಅಣ್ಣಂದೇ ಹೆಣ್ಣು ಕೊಟ್ಟಿದ್ದೆ ನನಗೆ. ಅವ್ರ ಲೈನ್ಗೂ ಮತ್ತು ವಿಜಯಪುರದಿಂದ ತಂದಿದ್ದು ಗಂಡು ಲೈನ್ ಮಾಡಿ ನಮ್ಮನೆ ಪಟ್ಟನೇ ಅದು. ನಾವು ಮನೇಲೆ ಪಟ್ಟ ಮಾಡಿ ಬಿಟ್ಟಿದ್ದು ಅಕ್ಕಿ. 11 ಅವರ್ ಚಿಲ್ಲರೆ ಆಡಿದೆ. ಅದಾದಮೇಲೆ 2-3 ವರ್ಷ ಬಂದುಬಿಟ್ಟು ನಮಗೆ ಅಕ್ಕಿ ಅಂದರೆ ನಮಗೆ ಆ ಜಾಕಿ ಏನು ಹೇಳ್ತೀವಿ, ನಮ್ಗೆ ಅದಾದ್ಮೇಲೆ ಮಾಸ್ಟರ್ನ ಬಂದಿರಲಿಲ್ಲ. ನಮಗೂ ಅಷ್ಟೊಂದು ಬಿಡೋಕ್ಕೆ ಬಂದಿರಲಿಲ್ಲ. ಬಟ್ ಅಕ್ಕಿ ಬಿಡ್ತಾ ಇದ್ದೋ 8 ಅವರ್ 9 ಅವರೆಲ್ಲ ಬಿಡ್ತಾ ಇದ್ದೋ. ನಮಗೆ ಹಠ ಇದ್ದಿದ್ದು ನಾವು ಟೂರ್ನಮೆಂಟ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಒಂದು ಒಳ್ಳೆ ಪ್ರೈಸ್ ತಗೋಬೇಕು ಅಂತ ಯಾವಾಗ ನಮ್ಗೆ ಸ್ಟಾರ್ಟ್ ಆಯಿತು ಅಂದರೆ, ಈಗ ಮನೆ ನಾವು ಚೇಂಜ್ ಮಾಡಿ ಈ ಮನೆಗೆ ಬಂದಾದ್ಮೇಲೆ ಸರ್. ಅದು ನಮ್ಮ ಸುಲ್ತಾನ್ ಅಂತ ನಾವು ನಿಮ್ಗೆ ಏನು ತೋರಿಸ್ತೋ ಆ ಸುಲ್ತಾನಿಂದಾನೆ ಕಂಟಿನ್ಯೂಸ್ ಆಗಿ ಆ ಅಕ್ಕಿ 3 ವರ್ಷ ಕಂಟಿನ್ಯೂಸ್ ಆಗಿ ವಿನ್ ಮಾಡಿಕೊಟ್ಟಿದ್ದೀವಿ ನಮಗೆ ಫುಲ್ಲು. ಅದು ಸತ್ತಾದ್ಮೇಲೆ ಲಾಸ್ಟ್ 2 ಇಯರ್ಸಲ್ಲಿ ಬಂದುಬಿಟ್ಟು ನಾವು 9 ಅವರ್ 10 ಅವರೆಲ್ಲ ಸೀಲ್ ಬಿಟ್ಟಿದ್ದೀವಿ. ಬಟ್ ಅಂಥ ಪ್ರೈಸ್ ಏನೂ ಗೆದ್ದಿರಲಿಲ್ಲ. ಬಟ್ ಕಮ್ ಬ್ಯಾಕ್ ಈ ವರ್ಷ ಮತ್ತೆ ನಾವು ಒಂದು 5 ಗಾಡಿ ವಿನ್ನರ್ ಆಗಿದ್ದೀವಿ. 2 ಟೂರ್ನಮೆಂಟ್ ವಿನ್ನರ್ ಆಗಿದ್ದೀವಿ. 2 ಟೂರ್ನಮೆಂಟ್ಗೆ ರನ್ನರ್ ಅಪ್ ಆಗಿದ್ದೀವಿ. ಕಲರ್ಸಲ್ಲಿ ರನ್ನರ್ ಆಗಿದ್ದೀವಿ. ಮತ್ತು ಕೆಲವು ಟೂರ್ನಮೆಂಟಲ್ಲೆಲ್ಲ ಪ್ರೈಸಸ್ ಬಂದಿದ್ದೇವೆ, ಆಲ್ಮೋಸ್ಟ್ ಬಂದಿದೆ. ಈ ವರ್ಷ ತುಂಬ ಚೆನ್ನಾಗಿ ಆಡಿದೆ ಸರ್ ಅಕ್ಕಿ. 2016-17 ಅಕ್ಕಿ ಆಡ್ತು. ತುಂಬ ಚೆನ್ನಾಗಿ ಆಡ್ತು 16-17. ನಾನು ಆ 3 ಕಳಿ ಪಟ್ಟ ಹೇಳಿದ ಆಗ್ಬೋದು, 13 ಅವರ್ ಚಿಲ್ಲರೆ ಆಡಿದ ರೇಗರ್ ಗಂಟೆ ಆಗಿರ್ಬೋದು. ನಮ್ದು ಇನ್ನೂ 2-3 ಲೈನ್ ಇದ್ದ ಅಕ್ಕಿ ಆವಾಗ. ಅವೆಲ್ಲ ಈಗಿಲ್ಲ, ಎಲ್ಲ ತೀರೋದು ಅಕ್ಕಿಗಳು. ಕಾಯಿಲೆ ಬಂದು 2018 ಕಾಯಿಲೆ ಬಂದು 2017 ಎಂಡಿಂಗಲ್ಲಿ ಕಾಯಿಲೆ ಬಂದು ಎಲ್ಲ ಸದೋಯ್ತು ನಮ್ಮ ಹತ್ರ ಅಕ್ಕಿಗಳು. ಅದಾದಮೇಲೆ ಲಾಸ್ಟ್ 2 ಇಯರ್ ಆದಮೇಲೆ ನಮ್ಮದು ಏನು ನಿಮಗೆ ಪಿಳಂಕ ತೋರಿಸ್ದೆ ಅದ್ರ ಮಗಳು ಅದು ಕಂಟಿನ್ಯೂಸ್ ಆಗಿ ಆಡ್ತಾಯಿತ್ತು. ಈ ವರ್ಷ ಹೊಸ ಅಕ್ಕಿಗಳು ಮಾಡಿದ್ದೀವಿ ಮತ್ತು ಬಿಟ್ಟಿದ್ದೀವಿ ಸರ್. ಸರ್, ಇವಾಗ ತುಂಬ ಜನ ಹೊಸ್ದಾಗಿ ಶೋಕಿ ಮಾಡಬೇಕು ಅಂತ ಇರ್ತಾರೆ. ಇವಾಗ ನಿಮ್ದು ಇಷ್ಟು ಪ್ರೈಸ್ ಎಲ್ಲ ನೋಡಿದ್ರೆ ಇದೆಷ್ಟೋ ವರ್ಷದ ಅನ್ಕೊತಾರೆ.
ಹೆಂಗೆ ಶ್ರಮ ಪಡಬೇಕು, ಅಕ್ಕಿ ಹೆಂಗೆ ಬಿಡಬೇಕು, ಏನೇನು ಐಡಿಯಾಲಿರಬೇಕು ಅಂತ ಒಂದು ಒಳ್ಳೆ ಅಕ್ಕಿ ಎತ್ಕೊಬೇಕಂದ್ರೆ ಹೆಂಗೆ ಅಂತ. ಸರ್, ಒಳ್ಳೆ ಅಕ್ಕಿ ತಗೋಬೇಕಂದ್ರೆ ಫಸ್ಟು ನಿಮಗೆ ಒಳ್ಳೆ ಗುರು ಸಿಗ್ಬೇಕು ಸರ್. ಒಳ್ಳೆ ಗುರು ನಿಮ್ಗೆ ಸಿಕ್ಕಿದ್ರೆ ನಿಮ್ಗೆ ಒಳ್ಳೆ ಅಕ್ಕಿ ಖಂಡಿತ ಸಿಗುತ್ತೆ. ಮತ್ತು ಎಂಥ ಅಕ್ಕಿ ಕೊಟ್ರೇನೋ ನೀವು ಪರಿಶ್ರಮ ಅದಕ್ಕೆ ಕೊಡಬೇಕು. ಫಸ್ಟು ನೀವು ಟೈಮ್ಸ್ ಕೊಡಬೇಕು, ಅದಕ್ಕೆ ಟೈಮ್ ಕೊಟ್ಟು ಅದನ್ನು ಆಗು ಹೋಗುವ ನೀವು ನೋಡಿದ್ರೆ ಮಾತ್ರ ಅಕ್ಕಿ ಹಾಸಕ್ಕೆ ಸಾಧ್ಯ. ಮಿಗಿಲಾಗಿ ದೊಡ್ಡವ್ರು ಹೇಳಿಂದ ಕೇಳಬೇಕು ನಾವು. ಅವರು ಅನುಭವ ಏನಿದೆ ಹಂಚ್ಕೊಂಡಾಗ ನಾವು ಆ ರೀತಿ ನಾವು ಅಕ್ಕಿ ಬಿಟ್ಟಾಗ ಖಂಡಿತವಾಗಿ ಅಕ್ಕಿ ಬಿಡಲೇಬೋದು. ನಾವು 12 ಅವರ್ 13 ಅವರ್ ಬಿಡೋಕ್ಕಾಗ್ಲಿಂದ್ರೂ ಸಹ ಒಂದು 6 ಅವರ್ 7 ಅವರ್ ಅಕ್ಕಿ ಬಿಡಲೇಬೋದು. ನಾನು ಅನ್ನೋದು ಇದರಲ್ಲಿ ಯಾರು ಕೂಡ ಬರೋಕ್ಕೆ ಸಾಧ್ಯ ಇಲ್ಲ ಸರ್. ನಾನೇನು ಸಾಧ್ಯನೇ ಇಲ್ಲ. ಇವತ್ತು ಇರ್ಬೋದು, ನಾಳೆ ಹೋಗ್ಬೋದು ಈ ಅಕ್ಕಿಯಲ್ಲಿ. ಆದರೆ ಒಳ್ಳೆ ಗುರು, ಒಳ್ಳೆ ಫ್ರೆಂಡ್ಸು ನಿಮಗೆ ಜೊತೆಗಿದ್ದರೆ ನೀವು ಜೀವನ ಪೂರ್ತಿ ನೀವು ಶೋಕ್ ಮಾಡ್ಬೋದು, ನೀವು ಜಾತಿ ತರ್ಬೋದು, ಅಕ್ಕಿ ಮಾಡ್ಬೋದು, ಅಕ್ಕಿ ಬಿಡ್ಬೋದು. ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ಜಾಕಿ, ನಾವು ಅದನ್ನೇ ಹೇಳಿದ್ದು, ಆ ಜಾಕಿ ಅನ್ನೋದು ಮುಖ್ಯ, ಗುರು ಅನ್ನೋದು ಮುಖ್ಯ. ಮೇಯ್ನಾಗಿ ನಾವು ಒಂದು ಅಕ್ಕಿಗೆ ನಾವು ಅನ್ನ ಹಾಕಬೇಕು ಅಂದರೆ ನಮಗೆ ಅದ್ರ ಮೇಲಿರೋ ನಂಬಿಕೆ ಮತ್ತು ಅದ್ರ ಮೇಲಿರೋ ಉತ್ಸಾಹ. ನಾವು ಅದನ್ನು ನಾವೇನೋ ಮಾಡಿ ಆಡಿಸ್ತೋ, ಮೋಸದಿಂದ ಆಡಿಸ್ತೋ, ಮತ್ತೊಂದು ಆಡಿಸ್ತೇ ಅಂದಾಗ ನಾವು ಅದಕ್ಕೆ ಅನ್ನ ಹಾಕೋಕ್ಕೆ ಮನಸ್ಸು ಬರೋಲ್ಲ ಸರ್. ಈಗ ನೀವು ನೋಡ್ಬೋದು, ನಮ್ಮ ದಾಳಿಲಿ ನಾನು ಫೋಟೋಸ್ ಹಾಕಿ ನನ್ನ ಮನೇಲಿ ಇಟ್ಕೊಂಡಿದ್ದೀನಿ ಅಂತಂದರೆ ಅದ್ರ ಮೇಲೆ ನನಗೆ ಇರೋದು ಕಾನ್ಫಿಡೆಂಟು. ಅದು ಯಾವ ಟೈಮಲ್ಲಿ ಯಾವ ರೀತಿ ಆಡಿದೆ ಅನ್ನೋದು ಮುಖ್ಯ ನಮಗೆ. ಈಗ ಆ ವಂಶ ಏನು ಕೊಟ್ಟಿದ್ದಾರೆ ನಮಗೆ, ತುಂಬ ಆತ್ಮೀಯರು, ನಮ್ಮ ಗುರುಗಳು, ಇವರೇ ಕೊಟ್ಟಿರೋದು. ಅವ್ರ ಮೇಲೆ ನಂಬಿಕೆ ಇಡಬೇಕು ಮೇಯ್ನಾಗಿ. ಮತ್ತು ಇದಕ್ಕಂತಲೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದರೆ ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟೆಲ್ಲ ಮಾಡಬಾರ್ದು ಸರ್. ಕೆಲಸ ಇದೊಂದು ಹಾಬಿ ಅಷ್ಟೇ. ನಾವು ಇದಕ್ಕಂತ ಸ್ವಲ್ಪ ಟೈಮ್ ಕೊಡಬೇಕು, ಮಾಡಬೇಕು. ಇದಕ್ಕಂತಲೇ ಎಲ್ಲ ನಾವು ಬಿಟ್ಟು ಮಾಡೋದು ತಪ್ಪು ಸರ್. ಬಟ್ ಇದು ಕೆಟ್ಟದ್ದು ಅಲ್ಲ. ಇದು ನನಗೆ ತಿಳಿದಂಗೆ ಇದು ಕೆಟ್ಟದ್ದು ಅಲ್ಲ. ನಿಮಗೆ ಹಲವಾರು ತಪ್ಪು ಕೆಲಸ ಮಾಡೋದ್ರಿಂದ ಬಚಾವ್ ಮಾಡ್ತದೆ. ನೀವು ಮನೆಯಿಂದ ಇದ್ರ ಒಂದು ಶೋಕಿ ಏನಾದ್ರು ಬಂದುಬಿಟ್ರೆ ನಿಮಗೆ, ನೀವು ಮನೆ ಅಕ್ಕಿನೇ ಫಸ್ಟ್ ನಿಮ್ಮ ತಲೆಗೆ ಬರುತ್ತೆ ಹೊರತು ಬೇರೆ ಎಷ್ಟೊಂದು ಹಾಬಿಗಳು ಕಡಿಮೆ ಆಗೋಗ್ಬಿಟ್ಟಿದೆ. ಇನ್ನು ತಪ್ಪು ಅಂತ ಹೇಳೋಕ್ಕೆ ನಮಗಿದಿಲ್ಲ ಸರ್.